ಆರಾಧನೆ ಆರಂಭ ಮಾಡೋಣ. ಪ್ರಿಯ ದೇವ ಜನರೇ, ಬನ್ನಿರಿ, ನಮ್ಮ ಸೃಷ್ಟಿಕರ್ತನಾದ ದೇವರನ್ನು ಆರಾಧಿಸೋಣ, ನಮ್ಮ ವಿಮೋಚಕನಾದ ಕರ್ತನನ್ನು ಸ್ತುತಿಸೋಣ. ಆತ ಉಪಕಾರವನ್ನು ನಾವು ಸ್ಮರಿಸೋಣ, ಆತನನ್ನು ಕೊಂಡಾಡೋಣ. ನಮ್ಮ ಆರಂಭವು ತಂದೆ, ಮಗ, ಪವಿತ್ರಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಿ ಆಗಲಿ. ಆಮೇನ್. ನಾವು ಈಗ ಕರ್ತನನ್ನು ಸ್ತೋತ್ರ ಮಾಡುವ ಹಾಗೆ ಕನ್ನಡ ಸಂಗೀತಗಳಲ್ಲಿ 128ನೇ ಕನ್ನಡ ಸಂಗೀತವನ್ನು ಆಡಿಕೊಳ್ಳೋಣ. 128ನೇ ಕನ್ನಡ ಸಂಗೀತ ಅದರ 1ನೇ, 2ನೇ ಮತ್ತು 3ನೇ ಚರಣ ಮಾತ್ರ ನಾವು ಆಡಿಕೊಳ್ಳೋಣ. ಸರ್ವರನ್ನು ಕರಕೊಳ್ಳಿ, ತಪ್ಪಿ ಹೋದ ಪಾಪಿಗೆ ಪೂರ್ಣ ಪಾಪ ಪರಿಹಾರ ಕ್ರಿಸ್ತನಿಂದ ಸಿಕ್ಕುತ್ತೆ. ಪ್ರಾರ್ಥನೆ ಮಾಡೋಣ. ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು, ದೇವ ಜನರಾಗೋದಕ್ಕೆ ಕರೆಪಟ್ಟವರು ಆದ ಸಭೆಯವರೇ, ನಿಮ್ಮ ಮನಸ್ಸುಗಳನ್ನು ಎಬ್ಬಿಸಿರಿ. ಪೂಜ್ಯ ಭಾವದಿಂದಲೂ ಪವಿತ್ರ ಭೀತಿಯಿಂದಲೂ ಕೂಡಿದವರಾಗಿ ನಿಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳು ದೇವರಿಗೆ ತಿಳಿಯಪಡಿಸಿರಿ. ನಿಜವಾಗಿ ಇದು ದೇವರ ಮನೆಯಲ್ಲದೆ ಮತ್ತೊಂದಲ್ಲ, ಇದು ಪರಲೋಕದ ಬಾಗಲು. ಇಲ್ಲಿ ಆತನು ನಮಗೆ ಎಲ್ಲ ಗ್ರಹಿಕೆಯನ್ನು ಮೀರುವ ಸಮಾಧಾನ, ಸಂತೋಷ, ಆಜ್ಞೆಗಳನ್ನು ಕೊಡೋದಕ್ಕೆ ಇಷ್ಟವುಳ್ಳವನಾಗಿದ್ದಾನೆ. ಇಲ್ಲಿ ಆತನು ನಮ್ಮ ಕೂಡ ತನ್ನ ವಾಕ್ಯಗಳ ಮೂಲಕವಾಗಿ, ಪವಿತ್ರ ಸಂಸ್ಕಾರ ಮೂಲಕವಾಗಿಯೂ ಮಾತನಾಡೋದನ್ನು ಕೇಳುತ್ತೇವೆ. ಇದರಿಂದ ನಮ್ಮ ಹತ್ತಿರಕ್ಕೆ ದಯಮಾಡಿಸಿರುವ ಆತನ ಸಾನ್ನಿಧ್ಯಕ್ಕೆ ನಾವು ಸಹ ಬಂದು ಆತನನ್ನು
ಸ್ತುತಿ ಮಾಡುವುದು ಉಚಿತವೂ ನ್ಯಾಯವೂ ಆಗಿರುತ್ತದೆ. ಅದೇ ಸಮಯದಲ್ಲಿ ನಾವು ಪಾಪವನ್ನು ಮಾಡಿದ್ದೇವೆ ಎಂದು ನಿಜವಾದ ಪಶ್ಚಾತ್ತಾಪದಿಂದ ನಾವು ಈಗ ದೇವರ ಸಮ್ಮುಖದಲ್ಲಿ ಪಾಪರಿಕೆಯನ್ನು ನಾವು ಮಾಡೋಣ. ನಮ್ಮ ಪರಲೋಕದ ತಂದೆಯೇ, ಕಂಗಾಲ ಪಾಪಿಗಾದ ನಾವು ನಿನ್ನ ಪವಿತ್ರ ಆಜ್ಞೆಗಳನ್ನು ಬಹಳ ಸಾರಿ ನಾನಾ ವಿಧವಾಗಿ ಮೀರಿದ್ದೇವೆಂದು ನಿನ್ನ ಮುಂದೆ ಒಪ್ಪಿಕೊಳ್ಳುತ್ತೇವೆ. ದುರಾಲೋಚನೆ, ಕೆಟ್ಟ ನುಡಿ ನಡೆ, ಅವಿಶ್ವಾಸ, ಕೃತಜ್ಞತೆ, ವಂಚನೆ ಇವುಗಳಿಂದಲೂ ಸಹೋದರರನ್ನು ತಕ್ಕ ಹಾಗೆ ಪ್ರೀತಿಸದೆ ಹೋದರಿಂದಲೂ ನಿನ್ನ ಆಜ್ಞೆಗಳನ್ನು ಮೀರಿ ನಿನ್ನ ನ್ಯಾಯ ದಂಡನೆಗೂ ನಿತ್ಯ ಮರಣಕ್ಕೂ ಪಾತ್ರರಾಗಿದ್ದೇವೆ. ಈ ನಮ್ಮ ಪಾಪಗಳಿಗಾಗಿ ನೊಂದುಕೊಂಡು ಮನಪೂರ್ವಕ ಪಶ್ಚಾತ್ತಾಪವನ್ನು ಪಡುತ್ತೇವೆ. ತಂದೆಯೇ, ನಾವು ಪಾಪವನ್ನು ಕ್ಷಮಿಸಿ ಧಾರಾಳವಾಗಿ ನಮ್ಮನ್ನು ನಿನ್ನ ಅನ್ಯತೆಗೆ ಸೇರಿಸಿಕೊಳ್ಳಬೇಕಾಗಿ ನಿನ್ನಲ್ಲಿ ಬೇಡುತ್ತೇವೆ. ಇದಲ್ಲದೆ ನಾವು ಹೊಸ ಜೀವ ಹೊಂದಿ ನಿನಗೆ ಯಾವಾಗಲೂ ನಿನ್ನನ್ನು ಘನಪಡಿಸುವ ಹಾಗೆ ಪವಿತ್ರಾತ್ಮ ಮೂಲಕ ನಮ್ಮನ್ನು ಪ್ರತಿಷ್ಠೆ ಪಡಿಸಬೇಕೆಂದು ಬೇಡುತ್ತೇವೆ. ಆಮೇನ್. ಹೃದಯಪೂರ್ವಕವಾದ ಪಶ್ಚಾತ್ತಾಪದಿಂದಲೂ ನಿಜವಾದ ವಿಶ್ವಾಸದಿಂದಲೂ ತನ್ನ ಬಳಿಗೆ ಬರುವವರಿಗೆ ಪಾಪಗಳನ್ನು ಕ್ಷಮಿಸುವನು, ಮಹಾಕರುಣೆಯನ್ನು ತೋರಿಸುವವನು ಆಗಿರುವಂಥ ದೇವರು ಕೊಡುವಂಥ ಆದರಣೆಯ ವಾಕ್ಯಗಳನ್ನು ಈಗ ಕೇಳಿರಿ. ನಾನು ನಿಮ್ಮ ಪಾಪವನ್ನು ಕ್ಷಮಿಸಿ ಅವುಗಳಿಂದ ನಿಮ್ಮನ್ನು ಬಿಡುಗಡೆ ಮಾಡಿ ಎಲ್ಲ ಸತ್ಕಾರ್ಯಗಳಲ್ಲಿ ನಿಮ್ಮನ್ನು ದೃಢಪಡಿಸಿ ಬಲಗೊಳಿಸುವೆನು. ಯೇಸು ಕ್ರಿಸ್ತನ ಮೂಲಕ ನಿಮ್ಮನ್ನು ಶಾಶ್ವತ ಜೀವಕ್ಕೆ ಮುಟ್ಟಿಸುವನು ಎಂಬುದೇ. ಆಮೇನ್. ನಾವು ದೇವರಿಗೆ ಉಪಕಾರ ಸ್ತುತಿಯನ್ನು ನಾವು ಸಲ್ಲಿಸೋಣ. ಸರ್ವಶಕ್ತ ದೇವರೇ, ಕನಿಕರವುಳ್ಳ ತಂದೆಯೇ, ನೀನು ನಮಗೂ ಸಕಲ ಮನುಷ್ಯರಿಗೂ ದಯಪಾಲಿಸಿರುವಂಥ ನಿನ್ನ ಸರ್ವೋಪಕಾರಗಳಿಗಾಗಿಯೂ ಕೃಪಾ ವಾತ್ಸಲ್ಯಕ್ಕಾಗಿಯೂ ನಿನ್ನ ಅಯೋಗ್ಯ ಸೇವಕರಾದ ಮತ್ತು ನಿನ್ನ ಮಕ್ಕಳಾದ ನಾವು ನಿನಗೆ ಅತ್ಯಂತ ಹೃದಯಪೂರ್ವಕ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ದೇವ, ನೀನು ನಮ್ಮನ್ನು ಸೃಷ್ಟಿಸಿ ಕಾಪಾಡುತ್ತಾ ಈ ಜೀವಮಾನಕ್ಕೆ ಬೇಕಾದ ಎಲ್ಲ ಆಶೀರ್ವಾದಗಳನ್ನು ಕೊಡುತ್ತಾ ಬಂದದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನೀನು ತೋರಿಸಿರುವಂಥ ಲೋಕರಕ್ಷಣೆಗಾಗಿ, ನಿನ್ನ ಅಪರಿಮಿತ ಪ್ರೀತಿಗಾಗಿ, ನಿನ್ನ ಪವಿತ್ರ ವಾಕ್ಯಕ್ಕಾಗಿ, ಪರಿಶುದ್ಧ ಸಂಸ್ಕಾರಕ್ಕಾಗಿ ಕೊಟ್ಟಿರುವಂಥ ಮತ್ತು ನಿತ್ಯಜೀವ ನಿರೀಕ್ಷೆಗಾಗಿ ನಿನಗೆ ಯಾವಾಗಲೂ ಘನಮಾನ ಮಹಿಮೆಯನ್ನು ಸಲ್ಲಿಸುತ್ತೇವೆ. ಆಮೇನ್. ಈಗ ನಾವು ಅಪೋಸ್ತಲಿಕ ವಿಶ್ವಾಸ ಪ್ರಮಾಣ ಸೂತ್ರವನ್ನು ಒಟ್ಟಾಗಿ ನಾವೆಲ್ಲರೂ ಅರಿಕೆ ಮಾಡೋಣ. ಪರಲೋಕ ಭೂಲೋಕವನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುವೆಗೆ ಜಡಿಯಲ್ಪಟ್ಟು ಸತ್ತು ಉಣಲ್ಪಟ್ಟು ಪಾತಾಳಕ್ಕೆ ಇಳಿದು ಹೋಗಿ 3 ದಿವಸದಲ್ಲಿ ಸತ್ತವರಿಂದ ಎದ್ದು ಬಂದನು. ಪರಲೋಕಕ್ಕೇರಿ ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ
ಬಲಪಾರ್ಶ್ವದಲ್ಲಿ ಕೂತುಕೊಂಡಿರುತ್ತಾನೆ. ಅಲ್ಲಿಂದ ತಿರುಗಿ ಬಂದು ಬದುಕಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ಪರಿಶುದ್ಧಾತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವ ಉಂಟೆಂಬುದನ್ನು ನಂಬುತ್ತೇನೆ. ಆಮೇನ್. ಈಗ ಪ್ರೇಸ್ ಅಂಡ್ ವರ್ಷಿಪ್ ಟೀಮಿನವರು ನಮ್ಮ ಮಧ್ಯದಲ್ಲಿ ನಮ್ಮನ್ನು ರಾಗದಲ್ಲಿ ನಡೆಸುವರು. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 2 ಮತ್ತು 3ನೇ ವಚನ ಹೀಗೆ ಹೇಳುತ್ತದೆ: ನನ್ನ ಸಹೋದರ ಸಹೋದರಿಯರೇ, ನೀವು ನಾನಾ ವಿಧವಾದ ಸಂಕಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದೆಂದು ಎಣಿಸಿರಿ. ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆಂದು ನೀವು ತಿಳಿದುಕೊಳ್ಳಿರಿ. ನಾವು ಎಲ್ಲರೂ ಒಟ್ಟಾಗಿ ಸಂತೋಷದಿಂದ ಈ ಜಯ ಗೀತೆಯನ್ನು ಹಾಡೋಣ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವ ನೀಡುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವ ನೀಡುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ಉಗುಳುವೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ಉಗುಳುವೆ. ನೀತಿಯ ಹಸ್ತದಿ ಸಹಿಸಿ ನಡೆಸುವ, ನೀತಿಯ ಹಸ್ತದಿ ಸಹಿಸಿ ನಡೆಸುವ ಕರ್ತನೇ ನನ್ನ ಬಲವು, ಹೆದರಿನು ಎಂದಿಗೂ. ಕರ್ತನೇ ನನ್ನ ಬಲವು, ಹೆದರಿನು ಎಂದಿಗೂ. ಹಲ್ಲೆಲೂಯಾ ಹಲ್ಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ಉಗುಳುವೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ಉಗುಳುವೆ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವ ನೀಡುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಅದ್ಭುತ ಕರ್ತನೇ, ಸರ್ವ ಸೃಷ್ಟಿಗೆ ನಾಯಕನೇ. ಅದ್ಭುತ ಕರ್ತನೇ, ಸರ್ವ ಸೃಷ್ಟಿಗೆ ನಾಯಕನೇ. ಯುದ್ಧ ಶೂರನೇ, ಜೀವಿಸುವ ರಕ್ಷಕನೇ. ಯುದ್ಧ ಶೂರನೇ, ಜೀವಿಸುವ ರಕ್ಷಕನೇ. ಹಲ್ಲೆಲೂಯಾ ಹಲ್ಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ಉಗುಳುವೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ಉಗುಳುವೆ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವ ನೀಡುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವ ನೀಡುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಎಂದೆಂದಿಗೂ ಸ್ತೋತ್ರ, ಎಂದೆಂದಿಗೂ ಸ್ತೋತ್ರ, ಎಂದೆಂದಿಗೂ ಸ್ತೋತ್ರ. ಕೀರ್ತನೆ ಗ್ರಂಥ
ಅಧ್ಯಾಯ 16 8 ಮತ್ತು 9ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ನಾನು ಯೆಹೋವನನ್ನು ಯಾವಾಗಲೂ ನನ್ನೆದುರಿನಲ್ಲಿಯೇ ಇಟ್ಟುಕೊಂಡಿದ್ದೇನೆ. ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ಆದ ಕಾರಣ ನನ್ನ ಹೃದಯವು ಹರ್ಷಿಸುತ್ತದೆ, ನನ್ನ ಮನವು ಉಲ್ಲಾಸಗೊಳ್ಳುತ್ತದೆ, ನನ್ನ ಶರೀರವು ಸುರಕ್ಷಿತವಾಗಿರುವುದು. ಇವತ್ತಿಗೆ ನೇಮಕವಾದಂಥ ವೇದ ಪಾಠವು ಅದು ಸುವಾರ್ತ ಭಾಗದಿಂದ ಶ್ರೀ ಲೂಕನು ಬರೆದ ಸುವಾರ್ತೆ ಅಧ್ಯಾಯ 12 ವಚನ 15ರಿಂದ 21ರವರೆಗೆ. ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ ವಚನ 15ರಿಂದ 21ರವರೆಗೆ
ಎಲ್ಲ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವ ಆಧಾರವಾಗುವುದಿಲ್ಲ ಎಂದು ಹೇಳಿ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಬ್ಬನೊಬ್ಬ ಐಶ್ವರ್ಯವಂತನ ಭೂಮಿಯು ಚೆನ್ನಾಗಿ ಬೆಳೆಯಿತು. ಆಗ ಅವನು ತನ್ನೊಳಗೆ, ನಾನೇನು ಮಾಡಲಿ, ನನ್ನ ಬೆಳೆಯನ್ನು ತುಂಬಿಡುವುದಕ್ಕೆ ನನಗೆ ಸ್ಥಳವಿಲ್ಲವಲ್ಲ ಎಂದು ಆಲೋಚಿಸಿ, ಒಂದು ಕೆಲಸ ಮಾಡುತ್ತೇನೆ, ನನ್ನ ಕಣಜಗಳನ್ನು ಕೀಳಿಸಿ ಅವುಗಳಿಂದ ದೊಡ್ಡ ಕಣಜಗಳನ್ನು ಕಟ್ಟಿಸುವೆನು. ಅಲ್ಲಿ ನನ್ನ ಎಲ್ಲ ದವಸ ಧಾನ್ಯಗಳನ್ನು ಸರಕುಗಳನ್ನು ತುಂಬಿಟ್ಟು ನನ್ನ ಜೀವಾತ್ಮಕ್ಕೆ ಜೀವವೇ, ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ನಿನಗೆ ಬಿದ್ದದೆ, ವಿಶ್ರಮಿಸಿಕೋ, ಊಟ ಮಾಡು, ಕುಡಿ, ಸುಖಪಡು ಎಂದು ಹೇಳುವೆನು ಅಂದುಕೊಂಡನು. ಆದರೆ ದೇವರು ಅವನಿಗೆ, ಬುದ್ಧಿಹೀನನು ನೀನು, ಇವತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು. ಆಗ ನೀನು ಸಿದ್ಧ ಮಾಡಿಟ್ಟಿರುವುದು ಯಾರಿಗಾಗುವುದು ಎಂದು ಹೇಳಿದನು. ತನಗೋಸ್ಕರ ದ್ರವ್ಯವಿಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದೆ ಇರುವವನು ಅವನಂತೆ ಇದ್ದಾನೆ ಅಂದನು ಎಂಬುದೇ ದೇವರ ವಾಕ್ಯವನ್ನು ಆಶೀರ್ವಾದ ಮಾಡಲಿ. This morning we have in our midst Reverend Thomas Samuel, who will share the word of God. Reverend Thomas completed his Bachelor of Divinity from the Union Biblical Seminary, Pune, after which he has been serving in the Methodist Kannada Church since 2009. He has completed 11 years in the ministry. Reverend Thomas is married to Maggie, and they are blessed with 2 years old baby girl named Pauline. Reverend Thomas is an eloquent preacher and can preach in 5 languages, namely Kannada, English, Hindi, Marathi and Telugu. On behalf of UBM Church Council, we would like to thank Reverend Thomas Samuel for accepting our invitation to share the word of God this morning. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸುಂದರವಾದಂಥ ಸಬ್ಬತ್ ಆರಾಧನೆಯಲ್ಲಿ ನಾವೆಲ್ಲರೂ ಸೇರಿ ಬರುವಂಥ ಒಂದು ಕೃಪೆ ಕರ್ತನು ನಮಗೆ ಒದಗಿಸಿಕೊಟ್ಟಿದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರತ್ಯೇಕವಾಗಿ ಅವಕಾಶವನ್ನು ಮಾಡಿಕೊಟ್ಟಿರುವಂಥ ರೆವರೆಂಡ್ ಸುಶೀಲ್ ಅಯ್ಯನ್ ಅವರಿಗೆ ನಾನು ಹೃದಯಪೂರ್ವಕವಾಗಿ ವಂದಿಸುವಂತವನಾಗಿದ್ದೇನೆ. ಆರಾಧನೆಯ ಪ್ರಥಮ ಭಾಗದಲ್ಲಿ ಹಾಡುಗಳ ಮೂಲಕ, ವಾಕ್ಯದ ಸತ್ಯವೇದದ ಪಾರಣದ ಮೂಲಕ ಮತ್ತು ಪ್ರಾರ್ಥನೆ ಮೂಲಕ ಅನೇಕ ಸಂಗತಿಗಳನ್ನು ನಡೆಸಿರುವಂಥ ಎಲ್ಲ ಸಹೋದರ ಸಹೋದರಿಗೆ ಮತ್ತು ರೆವರೆಂಡ್ ಎಸ್ ದಿವಾಕರ ಅಯ್ಯನವರಿಗೂ ಕೂಡ ನಾನು ವಂದನೆಯನ್ನು ಸಲ್ಲಿಸುವಂತವನಾಗಿದ್ದೇನೆ. ಈ ದಿವಸ ನಾವು ಧ್ಯಾನ ಮಾಡಲಿಕ್ಕೆ ಆರಿಸಿಕೊಂಡಂತ ಭಾಗವು ಶ್ರೀ ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯದ 15ರಿಂದ 21ನೇ ವಚನದವರೆಗೆ ನಾವು ಧ್ಯಾನ ಮಾಡೋಣ. ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 15ರಿಂದ 21ನೇ ವಚನದವರೆಗೆ ವಾಕ್ಯವು ಓದಲ್ಪಟ್ಟಿದೆ ಮತ್ತು ವಾಕ್ಯದ ಒಂದು ಶೀರ್ಷಕ ಈ ರೀತಿಯಲ್ಲಿ ಕೊಡಲ್ಪಟ್ಟಿದೆ: ಸಂತೋಷದಿಂದ ಬಿತ್ತಿರಿ ಮತ್ತು ಹೇರಳವಾಗಿ ಕೊಯ್ಯಿರಿ ಎಂಬುದಾಗಿ. ಸೋಯಿಂಗ್ ಜಾಯಸ್ಲಿ ಅಂಡ್ ರೀಪಿಂಗ್ ಅಬಂಡೆಂಟ್ಲಿ ಎಂಬುದಾಗಿ. ವಾಕ್ಯದಲ್ಲಿ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಧ್ಯಾನ ಮಾಡೋಣ. ಈಗಾಗಲೇ ಸತ್ಯವೇದವನ್ನು ಓದಲಾಗಿದೆ. ನಮ್ಮ ಮಧ್ಯದಲ್ಲಿ ಒಬ್ಬ ಐಶ್ವರ್ಯವಂತನಿದ್ದಾನೆ. ಅವನು ತನ್ನ ಐಶ್ವರ್ಯವಂತಿಕೆಯ ಜೀವಿತದ ಎಲ್ಲಾ ಸವಲತ್ತುಗಳನ್ನು ಪಡ್ಕೊಂಡಿದ್ದಾನೆ, ಎಲ್ಲಾ ಸುಖ ಸಮೃದ್ಧಿಯನ್ನು ಹೊಂದಿದ್ದಾನೆ. ಯಾವ ವಿಷಯ ಕಡಿಮೆ ಅವನಿಗೆ ಇಲ್ಲ. ಎಲ್ಲಾ ರೀತಿಯ ಆಶೀರ್ವಾದಗಳು ಉಂಟು. ಎಲ್ಲಾ ರೀತಿಯ ಅಗತ್ಯಗಳನ್ನು ತನಗಾಗಿ ಪೂರೈಸಿಕೊಂಡು ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡು ಜೀವಿಸುವಂತ ಒಂದು ಸ್ಥಳದಲ್ಲಿದ್ದಾನೆ. ಆದ್ರೆ ಈ ಐಶ್ವರ್ಯವಂತನ ಸ್ಥಿತಿಯಲ್ಲಿ ಇರುವಾಗ ಯೇಸು ಸ್ವಾಮಿ ಈತನ ಆಧಾರದ ಮೇಲೆ ಲೋಭಿತನಕ್ಕೆ ಸಂಬಂಧಪಟ್ಟಂತ ಅಥವಾ ಬುದ್ಧಿ ಇಲ್ಲದ ಐಶ್ವರ್ಯವಂತನು ಯಾವ ರೀತಿಯಲ್ಲಿ ತನ್ನ ಪ್ರಾಣವನ್ನು ಕಳಕೊಳ್ಳುವಂತ ಸ್ಥಿತಿಯಲ್ಲಿ ಅಥವಾ ತನ್ನ ಜೀವಿತವನ್ನು ನಾಶಕ್ಕೆ ಒಳಪಡಿಸುವಂತ ಸ್ಥಿತಿಯಲ್ಲಿ ಇದ್ದಾನೆಂಬುದಾಗಿ
ಯೇಸು ಸ್ವಾಮಿ ಬಹಳ ಚೆನ್ನಾಗಿ ಸ್ಪಷ್ಟವಾಗಿ ಒಂದು ಚಿಕ್ಕ ಉದಾಹರಣೆ ರೂಪವಾಗಿ ದೃಷ್ಟಾಂತವಾಗಿ ಆತನು ತಿಳಿಸಿಕೊಡುವಂತವನಾಗಿದ್ದಾನೆ. ಸೊ ಅದರಿಂದ ಬುದ್ಧಿ ಇಲ್ಲದ ಐಶ್ವರ್ಯವಂತನ ಸಾಮ್ಯವನ್ನು ಯೇಸು ಸ್ವಾಮಿ ತಿಳಿಸಿಕೊಡುವಂತವನಾಗಿದ್ದಾನೆ. ಈ ವಾಕ್ಯಗಳ ಆಧಾರದ ಮೇಲೆ ಲೋಭಿತನವು ಎಷ್ಟು ಭಯಂಕರವಾಗಿ ಮನುಷ್ಯನನ್ನು ಕೆಡಿಸುವಂತ ಸ್ಥಿತಿ ಎಲ್ಲಿ ಉಂಟು ಎಂಬುದಾಗಿ ತಿಳಿಸಿಕೊಡುವಂತನಾಗಿದ್ದಾನೆ. ಲೋಭಿತನ ಎಂಬುದಾಗಿ ಹೇಳುವಾಗ ಈ ಪದವನ್ನು ಅನೇಕ ಜನರು ಅರ್ಥ ಮಾಡಿಕೊಳ್ಳಲ್ಲ. ಆದರೆ ಲೋಭಿತನ ಎಂಬುದಾಗಿ ಹೇಳುವಾಗ ನನ್ನಲ್ಲಿ ಉಂಟು, ಆದರೆ ನನ್ನಲ್ಲಿ ಇದ್ದಂಥದ್ದಲ್ಲಿ ನಾನು ಸಂತೃಪ್ತಿಯನ್ನು ಹೊಂದದೆ, ಸಂತುಷ್ಟನಾಗದೆ, ನಾನು ಇನ್ನೂ ಬೇಕು, ನಾನು ಇನ್ನೂ ಪಡ್ಕೊಳ್ಬೇಕು, ನಾನು ಇನ್ನೂ ಕಾಪಾಡಿಕೊಳ್ಬೇಕು, ನಾನು ಇನ್ನೂ ಸಂಪಾದಿಸಿಕೊಳ್ಬೇಕೆಂಬ ಒಂದು ಸ್ಥಿತಿಯಲ್ಲಿರುವಂತಹ ಒಂದು ವ್ಯಕ್ತಿಯ ದೃಷ್ಟಾಂತವನ್ನು ಯೇಸು ಸ್ವಾಮಿ ತಿಳಿಸಿಕೊಡುವಂತನಾಗಿದ್ದಾನೆ. ಆ ವ್ಯಕ್ತಿ ಯಾರಾಗಿದ್ದಾನೆ? ಐಶ್ವರ್ಯವಂತನಾಗಿದ್ದಾನೆ. ಅವನಿಗೆ ಯಾವ ವಿಷಯ ಕಡಿಮೆ ಇಲ್ಲ. ಈಗ ಸದ್ಯಕ್ಕೆ ವಾಕ್ಯದ ಆಧಾರದ ಮೇಲೆ ಕೇಳಿಸ್ಕೊಳ್ರಿ. ಈ ಐಶ್ವರ್ಯವಂತನ ಬೆಳೆ ಬಹಳ ಚೆನ್ನಾಗಿ ಬೆಳೆದಾಗಿದೆ. ಬಹಳ ಉತ್ತಮವಾದಂತ ಫಲವನ್ನು ಅವನು ಪಡ್ಕೊಂಡಿದ್ದಾನೆ. ಆ ಬಂದಿರುವಂತ ಎಲ್ಲ ಬೆಳೆಯಿಂದ ಸಂತೋಷ ಪಡ್ತಾ ಇದ್ದಾನೆ, ಉಲ್ಲಾಸ ಪಡ್ತಾ ಇದ್ದಾನೆ. ಈಗ ಸಂತೋಷ ಉಲ್ಲಾಸ ಪಟ್ಟು ವಾಕ್ಯದಲ್ಲಿ ನಾವು ಏನ್ ನೋಡ್ತೀವಿ ಎಂಬುದಾಗಿ ಕೇಳುವಾಗ ಅವನಿಗೆ ಅವೆಲ್ಲ ಧಾನ್ಯಗಳನ್ನು, ಅವೆಲ್ಲ ಬೆಳೆಯನ್ನು ತುಂಬಿಡುವುದಕ್ಕೆ ಸಾಕಾದಷ್ಟು ಸ್ಥಳ ಆತನಿಗೆ ಕಾಣ್ತಾ ಇಲ್ಲ. ಆದ್ರಿಂದ ಆತನಲ್ಲಿ ಇದ್ದಂತ ಒಂದು ಕಣಜ ಅಂತ ಎಂಬುದಾಗಿ ಹೇಳುವಾಗ ಸ್ಟೋರ್ ಹೌಸ್ ಎಂಬುದಾಗಿ ನಾವು ಹೇಳಬಹುದು, ಅಥವಾ ನಾವು ಬಾನ್ಸ್ ಎಂಬುದಾಗಿ ಇಂಗ್ಲಿಷ್ ಬೈಬಲ್ ನಲ್ಲಿ ಬರೆದಿದ್ದಾರೆ. ಅದನ್ನು ಕೆಡವಿ, ಅದನ್ನು ಕೀಳಿಸಿ ಇನ್ನೊಂದು ದೊಡ್ಡ ಕಣಜಗಳನ್ನು ಅವನು ಕಟ್ಟಿಸ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ನೋಡುವಂತವರಾಗಿದ್ದೇವೆ. ಸಾಕಾದಷ್ಟು ಬೆಳೆ ಉಂಟು, ಸಾಕಾದಷ್ಟು ಅನ್ನಪಾನಗಳುಂಟು, ಸಾಕಾದಷ್ಟು ದವಸ ಧಾನ್ಯಗಳಿದ್ದಾವೆ. ಅದರಿಂದ ಅದನ್ನು ಕೂಡಿಸಿಕೊಂಡು ಇಟ್ಕೊಳ್ಳುವುದಕ್ಕೆ ದೊಡ್ಡ ಕಣಜಗಳನ್ನು ಕಟ್ಟಿಸಿ ಅದರಲ್ಲಿ ಕೂಡಿಸಿಟ್ಕೊಂಡು, ಕೇಳಿಸ್ಕೊಳ್ರಿ, ತನ್ನ ಜೀವಾತ್ಮಕ್ಕೆ, ತನ್ನ ಸ್ವಂತ ಆತ್ಮಕ್ಕೆ ತಾನು ಹೇಳ್ಕೊಳ್ತಿದ್ದಾನೆ. ಜೀವವೇ, ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು, ಬೇಕಾದಷ್ಟು ಅನ್ನಪಾನಗಳು, ಬೇಕಾದಷ್ಟು ದವಸ ಧಾನ್ಯಗಳು ನಿನ್ನ ಬಳಿ ಬಿದ್ದಿವೆ. ನೀನು ವಿಶ್ರಮಿಸಿಕೋ, ನೀನು ಆರಾಮ್ ಮಾಡು, ನೀನು ಸುಖ ಪಡು, ನೀನು ಕುಡಿ, ನೀನು ಸಂತೋಷ ಪಡು, ನೀನು ಯಾವ ವಿಷಯದಲ್ಲಿ ಚಿಂತೆ ಮಾಡಬೇಡ ಎಂಬುದಾಗಿ ತನ್ನಷ್ಟಕ್ಕೆ ತಾನೇ ಆತನು ಹೇಳಿಕೊಳ್ತಿದ್ದಾನೆ ಎಂಬುದಾಗಿ ವಾಕ್ಯವು ತಿಳಿಸುವಂತದಾಗಿದೆ. ಅದೇ ಕ್ಷಣದಲ್ಲಿ ದೇವರಾತ್ಮವು ಅಥವಾ ಅವನಿಗೆ ಒಂದು ಸ್ವರ ಕಿವಿಗೆ ಬೀಳುತ್ತದೆ. ಅದೇನೆಂದ್ರೆ, ಬುದ್ಧಿಹೀನನು ನೀನು, ಈ ಹೊತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು, ಅಥವಾ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ತೆಗೆದುಕೊಂಡ್ರೆ ನೀನು ಸಿದ್ಧ ಮಾಡಿರುವುದು ಯಾರಿಗಾಗುವುದು? ಎಂತಹ ದುಃಖಕರವಾದಂತ ಸಂಗತಿ! ಎಂತಹ ಬಲವಾಗಿ ಯೇಸು ಸ್ವಾಮಿ ಈ ಒಂದು ವಾಕ್ಯದ ದೃಶ್ಯವನ್ನು ನಮ್ಮ ಮುಂದೆ ತಂದಿಡುವಂತವನಾಗಿದ್ದಾನೆ. ಕೇಳಿಸ್ಕೊಳ್ರಿ ಪ್ರೇರೆ, ಅವನಿಗೆ ಬೇಕಾದಂತ ಎಲ್ಲ ಸವಲತ್ತುಗಳನ್ನು ಮಾಡಿಕೊಂಡಿದ್ದಾನೆ, ಎಲ್ಲ ಅನ್ನಪಾನಗಳನ್ನು ಪಡ್ಕೊಂಡಿದ್ದಾನೆ. ಯಾವ ವಿಷಯದಲ್ಲಿ ಆತನಿಗೆ ಏನು ಕಡಿಮೆ ಇಲ್ಲ, ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾನೆ. ಬದುಕುವಂತ ನಿರೀಕ್ಷೆ ಆತನಿಗುಂಟು. ನಾನು ಬದುಕಿದ್ರೂ ನನಗೆ ಬೇಕಾದಂತ ಎಲ್ಲ ಸಂಗತಿಗಳು ನನಗೆ ಉಂಟು ಎಂಬ ಒಂದು ಸಂತೋಷ, ಸಮಾಧಾನ, ಸ್ವಂತ ಹೃದಯಕ್ಕೆ ಬೇಕಾಗಿರುವಂತ ಎಲ್ಲಾ ರೀತಿಯ ಸಂತೃಪ್ತಿಯನ್ನು ಆತನು ಪಡ್ಕೊಂಡಿರುವಾಗ ತನ್ನಲ್ಲಿ ತಾನೇ ಹೆಚ್ಚಳ ಪಡುತ್ತಾ, ತನ್ನನ್ನು ತಾನೇ ಕೊಚ್ಚಿಕೊಳ್ಳುತ್ತಾ, ತನ್ನಲ್ಲಿ ತಾನೇ ಆತನ ಅನೇಕ ಸಂಗತಿಗಳ ವಿಷಯದಲ್ಲಿ ಹೆಮ್ಮೆ ಪಡುತ್ತಿರುವಾಗ ದೇವರ ಆತ್ಮನು ಬಂದು ಅವನ ಕಿವಿಗೊಂದು ಸ್ವರವನ್ನು ಬಿಡ್ತಾ ಇದ್ದಾನೆ. ಈ ಹೊತ್ತೇ ನಿನ್ನ ಪ್ರಾಣವನ್ನು ನಿನ್ನಿಂದ ತೆಗೆಯಲ್ಪಟ್ಟಿದೆಯಾದ್ರೆ ನೀನು ಮಾಡಿಟ್ಟುಕೊಂಡಿರುವುದು ಯಾರಿಗಾಗುವುದು ಎಂಬುದಾಗಿ. ಆದ್ರಿಂದ ಕೇಳಿಸ್ಕೊಳ್ರಿ, ಯೇಸು ಸ್ವಾಮಿ ಒಂದು ವಾಕ್ಯ ಹೇಳ್ತಾ ಇದ್ದಾನೆ. ಆ ವಾಕ್ಯದ ಮೇಲೆ ಈ ದಿವಸ ನಾವು ಧ್ಯಾನ ಮಾಡ್ಲಿಕ್ಕಿದ್ದೇವೆ. 21ನೇ ವಚನದಲ್ಲಿ, ತನಗೋಸ್ಕರ ದ್ರವ್ಯವನ್ನಿಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದೆ ಇರುವವನು ಅವನಂತೆಯೇ ಇದ್ದಾನೆ ಎಂಬುದಾಗಿ ಯೇಸು ಸ್ವಾಮಿ ತಿಳಿಸಿಕೊಡುವಂತನಾಗಿದ್ದಾನೆ. ತನಗೋಸ್ಕರ ದ್ರವ್ಯವನ್ನು ಇಟ್ಟುಕೊಂಡಿದ್ದಾನೆ, ತನಗೋಸ್ಕರ ಆಸ್ತಿಯನ್ನು ಮಾಡಿಕೊಂಡಿದ್ದಾನೆ, ತನಗೋಸ್ಕರ ಸಂಪತ್ತನ್ನು ಮಾಡಿಕೊಂಡಿದ್ದಾನೆ, ತನಗೋಸ್ಕರ, ತನ್ನ ಸ್ವಂತ ಲಾಭಕ್ಕೋಸ್ಕರ, ತನ್ನ ಕುಟುಂಬಕ್ಕೋಸ್ಕರ ತನಗೆ ಬೇಕಾದದನ್ನೆಲ್ಲವನ್ನು ಮಾಡಿಕೊಂಡು ಆತನ ಆರಾಮಾಗಿರುವಾಗ, ದೇವರಿಗೋಸ್ಕರ ಏನೂ ಮಾಡದೇ ಇರುವಾಗ ಆ ಐಶ್ವರ್ಯವಂತನಾಗಿ ಇರುವವನೆಂಬುದಾಗಿ ಯೇಸು ಸ್ವಾಮಿ ತಿಳಿಸಿಕೊಡುವಂತನಾಗಿದ್ದಾನೆ. ಈ ವಾಕ್ಯ ಓದುವಾಗ ನನಗೆ ಅನೇಕ ಸಂಗತಿಗಳು, ಏನೋ ದೊಡ್ಡ ಒಂದು ಘೋರ ವ್ಯಾಧಿಯಿಂದ ಹಾದು ಹೋಗ್ತಾ ಇದ್ವಿ. ಬಹಳ ಪ್ಯಾಂಡಮಿಕ್ ಸಿಚುವೇಶನ್, ಕೊರೋನಾ ವೈರಸ್ನ ದಿನಗಳಲ್ಲಿ, ಈ ಒಂದು ರೋಗದ ಸ್ಥಿತಿಗತಿಗಳಲ್ಲಿ ಇಡೀ ದೇಶ, ಲೋಕ, ರಾಷ್ಟ್ರ ನರಳಾಡುವಂತ ಸಮಯದಲ್ಲಿ ನಾನು ಹೇಳ್ತೀನಿ ಕೇಳಿಸ್ಕೊಳ್ರಿ. ಯಾವ ವಿಷಯದಲ್ಲಿ ಮನಸ್ಸಿಗೆ ನೊಂದುಕೊಳ್ಳುವಂಥದ್ದು ಬೇಡ.
ಆದ್ರೆ ಬಹಳ ಜನ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ವಿ. ಯಾವ ಕ್ಷಣದಲ್ಲಿ ನಮ್ಗೆ ಗೊತ್ತಾಯ್ತೋ ಲಾಕ್ ಡೌನ್ ಪ್ರಾರಂಭವಾಗ್ಲಿಕ್ಕಿದೆ, ಶಾಪ್ಸ್ ಗಳು ಕ್ಲೋಸ್ ಡೌನ್ ಆಗ್ತಾ ಇದ್ದೇವೆ, ಬಹಳ ಗ್ರಾಸರಿ ಮಾರ್ಕೆಟ್ಸ್ ಗಳು ಕ್ಲೋಸ್ ಡೌನ್ ಆಗ್ಲಿಕ್ಕಿದ್ದಾವೆ ಎಂಬುದಾಗಿ ಗೊತ್ತಾದಾಗ ಅನೇಕ ಜನರು ಇನ್ಕ್ಲೂಡಿಂಗ್ ಮೀ ಟು ಮೈ ಫ್ಯಾಮಿಲಿ ನಾವು ಏನ್ ಅನ್ಕೊಂಡ್ವಿ ಗೊತ್ತುಂಟಾ, ನಮಗೆ ಸಿಗ್ತದೋ ಇಲ್ಲೋ ನಮ್ಮ ಮನೆಯಲ್ಲಿ ನಾವು ಅಡ್ವಾನ್ಸ್ ನಲ್ಲಿ ಸ್ಟಾಕ್ ಮಾಡ್ಕೊಂಡ್ ಬಿಟ್ವಿ, ಎಷ್ಟು ದಿವಸ ಆಗ್ತದೋ, ಇನ್ನು ಎಷ್ಟು ದಿವಸ ಹೋಗ್ತದೋ ಎಂಬ ಒಂದು ಚಿಂತೆಯಿಂದ ವಿ ಜಸ್ಟ್ ಬ್ರಾಟ್ ಮೆನಿ ಥಿಂಗ್ಸ್, ಬಹಳ ಸಂಗತಿಗಳನ್ನು ತೆಗೆದುಕೊಂಡು ಬಂದಿವಿ ನಾವು. ಅಕ್ಕಿ ಆಗಿರ್ಬೋದು, ಬೇಳೆ ಆಗಿರ್ಬೋದು, ಹಿಟ್ಟಾಗಿರ್ಬೋದು, ಎಣ್ಣೆ ಆಗಿರ್ಬೋದು, ಸಾಕಾದಷ್ಟು 2 ತಿಂಗಳ 3 ತಿಂಗಳ 4 ತಿಂಗಳ ನಮ್ಗೆ ಏನ್ ಕಡಿಮೆ ಆಗ್ಬಾರ್ದು ಎಂಬುದಾಗಿ ನಾವು ಮಾಡ್ಕೊಂಡಿಟ್ವಿ. ದಟ್ ಈಸ್ ಫಾರ್ ಅವರ್ ಸೇಫ್ಟಿ. ಪ್ರೈಸ್ ಗಾಡ್. ನಮ್ಮ ಸುರಕ್ಷತೆಗೋಸ್ಕರ, ನಮ್ಮ ಸಂರಕ್ಷಣೆಗೋಸ್ಕರ, ನಮ್ಮ ಮಕ್ಕಳು ಉಪವಾಸ ಬೀಳಬಾರದೆಂಬ ಒಂದು ಆಲೋಚನೆಯಿಂದ ನಾವು ಮಾಡ್ಕೊಂಡ್ವಿ. ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗ್ಲಿ. ಅದಕ್ಕೆ ಕೇಳಿಸ್ಕೊಳ್ರಿ, ಒಂದು ಬಹಳ ವಿಚಿತ್ರವಾದಂತ ವಿಷಯ ಹೇಳ್ತೀನಿ. ಇದೇ ದಿವಸಗಳಲ್ಲಿ ಕೆಲವು ದಿವಸದ ಲಾಕ್ ಡೌನ್ ನಂತರ ಈ ವೈನ್ ಶಾಪ್ಸ್ ಗಳು ಓಪನ್ ಆದವು ನೋಡ್ರಿ. ಈ ವೈನ್ ಶಾಪ್ಸ್ ಓಪನ್ ಆಗುವಾಗ ನನಗೆ ಅವಕಾಶ ಇತ್ತು, ಎಲ್ಲೋ 1-2 ಕೆಲಸಗಳಲ್ಲಿ ಆಗ್ತಾ ನನಗೆ ಹೊರಗೆ ಹೋಗ್ಬೇಕಾಯ್ತು. ನನ್ನ ಲೈಫಲ್ಲಿ ಅಂತ ಸ್ಥಿತಿ ನಾನು ಕಂಡಿರ್ಲಿಕ್ಕಿಲ್ಲ. ಈ ವೈನ್ ಶಾಪ್ ಎಷ್ಟೋ ದಿವಸಗಳ ನಂತರ ಓಪನ್ ಆಯ್ತು. ಆದ್ರೆ ಈ ವೈನ್ ಅನ್ನು ಪಡ್ಕೊಳ್ಳೋದಕ್ಕಾಗಿ ಆ ವೈನ್ ಶಾಪ್ ಹೊರಗಡೆ 100 ಜನರು ಸಾಲಾಗಿ ಕ್ಯೂನಲ್ಲಿ ನಿಂತಿದ್ದಾರೆ. 100 ಜನರು ಆ ವೈನ್ ಅನ್ನು ಅದನ್ನು ತೆಗೆದುಕೊಳ್ಳುವುದಕ್ಕೋಸ್ಕರ ಅವರು ಆತುರ ಪಡ್ತಿದ್ರು ಎಂಬುದಾಗಿ ನಾನು ನಿಮಗೆ ತಿಳಿಸುವಂತನಾಗಿದ್ದಾನೆ. ದೇ ವರ್ ಡೆಸ್ಪರೇಟ್ ಟು ಬೈ ದೋಸ್ ಫ್ರಮ್ ವೈನ್ ಶಾಪ್. ಬಹಳ ಆತುರವಾಗಿ ಅವರು ಓಡ್ತಾ ಇದ್ದಾರೆ, ಶಾಪ್ ಅಲ್ಲಿ ಬೀಳ್ತಾ ಇದ್ದಾರೆ, ಲಾಂಗ್ ಕ್ಯೂ ನಲ್ಲಿ ನಿಂತ್ಕೊಂಡಿದ್ದಾರೆ. ಈವನ್ ಐ ವುಡ್ ಸೇ, ಇವನ್ ದ ಫ್ಯಾಕ್ಟ್, ಸತ್ಯವಾಗಿ ಹೇಳ್ತೀನಿ ಕೇಳಿಸ್ಕೊಳ್ರಿ, ಮತ್ತೆ ತಿರುಗಿ ಸಿಗ್ತದೋ ಇಲ್ಲ ಎಂಬುದಾಗಿ ಹೇಳ್ಕೊಂಡು ಬಿಯರ್ ಬಾಟಲ್ಸ್ ಗಳಾಗ್ಲಿ ಏನೇನ್ ತರದ ಬಾಟಲ್ಸ್ ಗಳಾಗಿದ್ದೋ ನನಗೆ ಗೊತ್ತಿಲ್ಲ, ಎಲ್ಲವನ್ನು ಜಮಾ ಮಾಡಿಟ್ಕೊಂಡ್ರು. ಯಾಕೆ? ತಮ್ಮ ಸ್ವಂತ ಆಶೆ ಸಲುವಾಗಿ, ತಮ್ಮ ಸ್ವಂತ ಸ್ಯಾಟಿಸ್ಫ್ಯಾಕ್ಷನ್ ಸಲುವಾಗಿ, ತಮ್ಮ ಸ್ವಂತ ಒಂದು ಆಸೆಯನ್ನು ನೆರವೇರಿಸುವ ಸಲುವಾಗಿ ಈ ರೀತಿಯಲ್ಲಿ ಜನರು ಮಾಡ್ಕೊಂಡ್ರೆ ಎಂಬುದಾಗಿ ನನಗೆ ತಿಳಿಸ್ಲಿಕ್ಕೆ ಯಾವ ಸಂಕೋಚ ಇಲ್ರಿ. ಯಾಕೆ ಅಂತ ಜನರು ಗೊತ್ತುಂಟ? ಬಿಕಾಸ್ ಆ ಜನರು ತಮ್ಮ ಸಲುವಾಗಿ ಬದುಕ್ತಾ ಇದ್ದಾರೆ, ತಮ್ಮ ಆಸೆ ಸಲುವಾಗಿ ಬದುಕ್ತಾ ಇದ್ದಾರೆ. ಇನ್ನೊಂದು ಚಿಕ್ಕ ಒಂದು ಘಟನೆ, ವಿಡಿಯೋ ವೈರಲ್ ಆಗಿತ್ತು, ನಿಮಗೆ ಯಾವಾಗಾದ್ರೂ ನೋಡಿದ್ದೀರೋ ನಿಮ್ಮ ದೃಷ್ಟಿಗೆ ಬಂದಿರಬಹುದು. ಅದು ಫಾರಿನ್ ನಲ್ಲಿ ಅದನ್ನು ಕ್ರಿಯೇಟ್ ಮಾಡಿದ್ದಾರೆ. ಅದೇನ್ ಗೊತ್ತುಂಟ? ಜನ ತಮಗೋಸ್ಕರ ಇಟ್ಕೊಳ್ಳೋದಕ್ಕಾಗಿ ಬಹಳ ಓಡಾಡುವಂತ ಸಮಯದಲ್ಲಿ ಯಾವನೊಬ್ಬ ವ್ಯಕ್ತಿ ಟ್ರಾಲಿ ಒಳಗೆ ಒಂದು ಮೆಡಿಸಿನ್ಸ್ ಪ್ಯಾಕೆಟ್ ಗಳನ್ನ ಹಾಕೊಂಡು ಹೋಗ್ತಾ ಇದ್ನಂತೆ. ಆ ಮೆಡಿಸಿನ್ ಪ್ಯಾಕೆಟ್ಸ್ ಗಳನ್ನ ಹಾಕೊಂಡು ಹೋಗುವಾಗ ಒಂದು ಬಡ ಹೆಣ್ಮಗಳು ಅಲ್ಲಿಂದ ಹಾದು ಹೋಗುವಾಗ ಆ ಅಪ್ಪಗೆ ಕೇಳ್ತಾಳೆ, ಏನಪ್ಪಾ ಸಹೋದರ, ಈ ಮೆಡಿಸಿನ್ ನಿನಗೆ ಎಲ್ಲಿ ಸಿಕ್ಕಿತು? ಬಹಳ ದಿವಸದಿಂದ ನಾನು ಕಾಯ್ತಾ ಇದ್ದೇನೆ, ನಾನು ಈ ರೀತಿಯ ಪೇಷಂಟ್ ಆಗಿದ್ದೇನೆ, ನನಗೂ ಈ ಮೆಡಿಸಿನ್ ಅಗತ್ಯ, ನನಗೆ ಸಿಗ್ತಾ ಇಲ್ಲ, ಈ ಮೆಡಿಸಿನ್ ನಾನು ತಿನ್ನಿಲ್ಲ ಅಂದ್ರೆ ನನಗೆ ಬಹಳ ಆರೋಗ್ಯಕ್ಕೆ ಕೇಡಾಗ್ಬಹುದು ಎಂಬುದಾಗಿ ತಿಳಿಸ್ಕೊಡುವಾಗ, ನೋಡಮ್ಮ, ನಾನಾದ್ರೂ ಹೋಗಿ ಆ ಶಾಪ್ ಇಂದ, ಮಾಲ್ ಇಂದ ತೆಗೆದುಕೊಂಡು ಬಂದಿದ್ದೀನಿ, ನಿನ್ಗೆ ಬೇಕಾದ್ರೆ ನೀನು ಹೋಗಿ ತೆಗೆದುಕೋ ಎಂಬುದಾಗಿ. ಅದಕ್ಕೆ ಕೇಳಿಸ್ಕೊಳ್ರಿ, ಆ ಅಮ್ಮಗ ಆತ ನೀನು ಹೋಗಿ ತೆಗೆದುಕೋ ಎಂಬುದಾಗಿ ಹೇಳುವಾಗ ಆ ತಾಯಿ ಹೇಳಿದಳು, ಗೊತ್ತುಂಟ, ನಾನು ಆ ಶಾಪ್ ಇಂದ ಈಗಾಗ್ಲೇ ಬಂದಿದ್ದೀನಿ ಸರ್, ನನಗೆ ಅಲ್ಲಿ ಮೆಡಿಸಿನ್ ಸಿಗ್ಲಿಲ್ಲ, ದಯಮಾಡಿ ನೀವು ಸಹಾಯ ಮಾಡಿದೆ ಆದ್ರೆ ನನಗೆ ಈ ಮೆಡಿಸಿನ್ ಕೊಡು ಎಂಬುದಾಗಿ ಕೇಳುವಾಗ, ಇವನು ಗೊತ್ತುಂಟ, ತನ್ನ ಸ್ವಂತ ಆಸೆಗೋಸ್ಕರ, ತನ್ನ ಸ್ವಂತ ಒಂದು ಸಂರಕ್ಷಣೆಗೋಸ್ಕರ, ತನ್ನ ಸ್ವಂತ ಒಂದು ಕಾರ್ಯಕ್ಕೋಸ್ಕರ ಎಲ್ಲವನ್ನು ಆತನು ಇಟ್ಕೊಂಡು ಆ ಅಮ್ಮಗೆ ಕೊಡ್ಲಾರ್ದೆ ಹೋದ್ನೆಂಬುದಾಗಿ ನೋಡ್ತೇವೆ. ಆದ್ರಿಂದ ಈ ದಿವಸ ಅನೇಕ ಜನರು ಈ ಲೋಕದಲ್ಲಿ ತಮ್ಮ ಸಲುವಾಗಿ ಬಹಳಷ್ಟು ಮಾಡ್ಕೊಳ್ತಿದ್ದಾರೆ. ತಮ್ಮ ಆಸ್ತಿ ಸಲುವಾಗಿ, ತಮ್ಮ ಆಶೆ ಸಲುವಾಗಿ, ತಮ್ಮ ಜೀವಿತ ಸಲುವಾಗಿ ಅನೇಕ ಸಂಗತಿಗಳನ್ನು ಮಾಡ್ಕೊಳ್ತಿದ್ದಾರೆ. ಅಂದ್ರೆ ಒಂದು ವಚನ ಬಿಡ್ತಾ ಇದ್ದೀನಿ, ಕೇಳಿಸ್ಕೊಳ್ರಿ. ದೇವರ ಸಲುವಾಗಿ ಏನ್ ಮಾಡ್ತಾ ಇದ್ದೀವಿ? ವಾಟ್ ಆರ್ ವಿ ಡೂಯಿಂಗ್ ಫಾರ್ ಗಾಡ್? ವಾಟ್ ಆರ್ ವಿ ಡೂಯಿಂಗ್ ಫಾರ್ ಇನ್ ಗಾಡ್ಸ್ ಕಿಂಗ್ಡಮ್? ದೇವರ ರಾಜ್ಯದಲ್ಲಿ, ದೇವರ ಕಾರ್ಯ ಸಲುವಾಗಿ ನಾವೇನ್ ಮಾಡ್ತಾ ಇದ್ದೀವಿ ಎಂಬುದಾಗಿ ಕೇಳುವಂಥದ್ದು ಬಹಳ ಅಗತ್ಯ. ದೇವರ ವಿಷಯದಲ್ಲಿ ನಾನು ಐಶ್ವರ್ಯವಂತನಾಗಿದ್ದೀನಾ ಎಂಬುದಾಗಿ ಪ್ರಶ್ನೆ ಮಾಡೋಣ. ದೇವರ ವಿಷಯದಲ್ಲಿ ಐಶ್ವರ್ಯವಂತನಾಗಬೇಕಾದ್ರೆ ದೇವರ ವಾಕ್ಯ ನಮ್ಗೇನ್ ತಿಳಿಸ್ಕೊಡ್ತದೆ ಗೊತ್ತುಂಟಾ? ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡ್ರಿ, ಆಗ ಎಲ್ಲವೂ ನಿಮಗೆ ದೊರಕುವುದೆಂಬುದಾಗಿ ಯೇಸು ಸ್ವಾಮಿ ಆತನು ವಾಗ್ದಾನ ಮಾಡಿರುವಂತವನಾಗಿದ್ದಾನೆ. ಆದ್ರಿಂದ ಈ ಒಂದು ಘೋರ ವ್ಯಾಧಿಯ ಮಧ್ಯದಲ್ಲಿ ನಾವು ಹಾದು ಹೋಗುವಾಗ ದೇವರು ನಮ್ಮಿಂದ ಏನ್ ಬಯಸ್ತಾ ಇದ್ದಾನೆ ಗೊತ್ತುಂಟಾ? ಕೊಡಿರಿ, ಉದಾರವಾಗಿ ಕೊಡ್ರಿ, ನೀವು ಕೊಟ್ಟಾಗ ನಿಮಗೆ ಕೊಡಲ್ಪಡುವುದೆಂಬುದಾಗಿ ಕರ್ತನು ತಿಳಿಸುವಂತವನಾಗಿದ್ದಾನೆ. ಆದ್ರಿಂದ ಅನೇಕ ಜನರು ನಮ್ಮ ಸಲುವಾಗಿಯೇ ನಾವು ಇಟ್ಕೊಂಡಿದ್ದೇವೆ,
ನಮ್ಮ ಪ್ರೊಟೆಕ್ಷನ್ ಸಲುವಾಗಿ ಇಟ್ಕೊಂಡಿದ್ದೇವೆ. ನಾನು ಬದುಕಬೇಕಾದ್ರೆ ನಾನು ಲಾಂಗ್ ಲೈಫ್ ಬದುಕುವವರೆಗೆ ನಾನು ಯಾವ ರೀತಿಯಲ್ಲಿ ನನ್ನನ್ನು ನಾನು ಕಾಪಾಡಿಕೊಳ್ಳಿ, ನನಗೋಸ್ಕರ ನಾನು ಮಾಡಿಟ್ಕೊಳ್ಳಿ ಎಂಬ ಆಲೋಚನೆಯಿಂದನೇ ಬದುಕ್ತೇವೆ ಹೊರತು ದೇವರ ಸಲುವಾಗಿ, ದೇವರ ರಾಜ್ಯ ಸಲುವಾಗಿ, ದೇವರ ನೀತಿಗೋಸ್ಕರ, ದೇವರ ಜನರಿಗೋಸ್ಕರ, ದೇವರ ಸೇವೆಗೋಸ್ಕರ, ದೇವರ ಸೇವಕರಿಗೋಸ್ಕರ ನಾವು ಎಷ್ಟು ಬದುಕ್ತಾ ಇದ್ದೀವಿ, ನಾವು ಎಷ್ಟು ಮಾಡ್ತಾ ಇದ್ದೀವಿ ಎಂಬುದಾಗಿ ನಾವು ಕೇಳುವಂಥದ್ದು ಬಹಳ ಅಗತ್ಯ. ನಿಮ್ಗೆ ಗೊತ್ತುಂಟಾ, ಐಶ್ವರ್ಯವಂತನ ಘಟನೆ ಯೇಸು ಸ್ವಾಮಿಲಿ ತಿಳಿಸಿರ್ಬೋದು. ನಿಜ, ಐಶ್ವರ್ಯವಂತರು ದೇವರ ರಾಜ್ಯಕ್ಕೆ ಸೇರುವುದು ಬಹಳ ಕಷ್ಟ ಎಂಬುದಾಗಿ ಕೂಡ ಹೇಳಿದ್ದಾನೆ. ಅದರ ಜೊತೆ ಹೇಳ್ತೀನಿ, ಕೇಳಿಸ್ಕೊಳ್ರಿ. ನಾವು ಬಡವರಾಗಿರುವುದಕ್ಕಾಗಿ ಯೇಸು ಸ್ವಾಮಿಯ ಬಯಕೆ ಇಲ್ಲ. ನಾವೆಲ್ಲರೂ ಐಶ್ವರ್ಯವಂತರಾಗ್ಬೇಕು, ನಾವೆಲ್ಲರೂ ಆಸ್ತಿ ಮಾಡ್ಕೊಳ್ಬೇಕು, ನಾವೆಲ್ಲರೂ ಸಂಪತ್ತನ್ನು ಗಳಿಸ್ಕೊಳ್ಬೇಕು, ನಾವೆಲ್ಲರೂ ದುಡಿದು ಕಷ್ಟಪಟ್ಟು ಹಣ ಮಾಡಿಕೊಂಡು ಆರಾಮಾಗಿ ಒಂದು ಒಳ್ಳೆ ಜೀವಿತ ಜೀವಿಸ್ಬೇಕೆಂಬುದಾಗಿ ಡೆಫಿನೆಟ್ ಆಗಿ ದೇವರ ಚಿತ್ತ ಉಂಟು. ಬಡತನ ಸ್ಥಿತಿಯಲ್ಲಿ ಇದ್ದುಕೊಂಡು ಕೂಡ ದೊಡ್ಡ ಸ್ಥಾನಕ್ಕೆ ಬಂದಂತ ಜನರನ್ನು ಕೂಡ ನಾವು ಕಂಡಿದ್ದೇವೆ. ಆದ್ರೆ ನಾವು ದೊಡ್ಡ ಸ್ಥಾನಕ್ಕೆ ಬಂದ ನಂತರ ನಾವು ಕೀಳಾದಂತ ಕೆಲಸಗಳನ್ನು, ದೇವರ ಮನಸ್ಸಿಗೆ ನೋಯಿಸುವಂತ ಕಾರ್ಯಗಳನ್ನು ಮಾಡುವಂಥದ್ದು ಒಳ್ಳೆದಲ್ಲ ಎಂಬುದಾಗಿ ಕರ್ತನು ತಿಳಿಸಿಕೊಡುವಂತವನಾಗಿದ್ದಾನೆ. ಆದ್ದರಿಂದ ದೇವರು ಈ ದಿವಸ ತನ್ನ ವಾಕ್ಯಗಳ ಮೂಲಕ ನಮಗೇನ್ ಹೇಳ್ತಿದ್ದಾನೆ ಎಂಬುದಾಗಿ ಹೇಳುವಾಗ, ನೀವು ದೇವರ ರಾಜ್ಯಕ್ಕಾಗಿ ನೀತಿಗೋಸ್ಕರ ತವಕ ಪಡ್ರಿ ಎಂಬುದಾಗಿ. ಅದರಿಂದ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯದ 6ರಿಂದ 15 ವಚನಗಳಲ್ಲಿ ನೀವು ನೋಡ್ಬೇಕಾಗಿದೆ. ಆದ್ರೆ ಉದಾರವಾಗಿ ಕೊಡುವಂತವರ ವಿಷಯದಲ್ಲಿ ದೇವರು ಪೌಲನ ಮೂಲಕ ಪ್ರೇರೇಪಿಸುವಂತವನಾಗಿದ್ದಾನೆ. ಈ ಐಶ್ವರ್ಯವಂತನು ತನಗೋಸ್ಕರ ಇಟ್ಕೊಂಡಿದ್ದ. ಆದ್ರೆ ಈ ದಿವಸ ದೇವ್ರು ಕೇಳಿಸ್ಕೊಡ್ರಿ, ನೀವು ಇತರಿಗೋಸ್ಕರ ಮಾಡ್ರಿ, ಇತರಿಗೋಸ್ಕರ ಜೀವಿಸ್ರಿ, ಇತರಿಗೋಸ್ಕರ ಸಲ್ಲಿಸ್ರಿ ಎಂಬುದಾಗಿ ಕರ್ತನು ನಮ್ಗೆ ತಿಳಿಸುವಂತವನಾಗಿದ್ದಾನೆ. ಡೆಫಿನೆಟ್ ಆಗಿ ನಮಗೆ ಕೊಡುವಂತ ನಮ್ಮಲ್ಲಿ ಕೆಲವು ಅನೇಕ ಪದ್ಧತಿಗಳು ಉಂಟು. ವಿ ಆಲ್ ಗಿವ್. ಆದ್ರೆ ಯಾವ ರೀತಿಯಲ್ಲಿ ಕೊಡ್ತೀವಿ ಗೊತ್ತುಂಟ? ಕೇಳಿಸ್ಕೊಳ್ರಿ, ಕೊಡುವಂತ ಪದ್ಧತಿಗಳಲ್ಲಿ ಕೆಲವು ವಿಧಾನಗಳಿವೆ, ಕೆಲವು ನಿಯಮಗಳಿದ್ದಾವ ಕಾರಣದಿಂದ ನಾವು ಕೊಡಬೇಕೆಂದು ಕೊಡುತ್ತೇವೆ. ಜಸ್ಟ್ ಕೊಡ್ಬೇಕು. ನಾವು ಇದೊಂದು ರೂಲ್ ಇದೆ, ಅದಕ್ಕೆ ನಾವು ಕೊಡ್ತೇವೆ. ನಾವು ಕೊಟ್ರೆ ನಮ್ಗೆ ಸಮಾಧಾನ ಆಗ್ತದೆ. ಕೆಲವರು ಇದ್ದಾರೆ, ನಾನು ಸ್ವಲ್ಪ ಕೊಟ್ರೆ ನನಗೆ ಸಮಾಧಾನ ಆಗ್ತದೆ ಎಂಬುದಾಗಿ ಕೆಲವರು ಕೊಟ್ಕೊಳ್ತೀವಿ. ಇನ್ನು ಕೆಲವರಿದ್ದಾರೆ, ತಮ್ಮ ಮರ್ಯಾದೆಯನ್ನು ಕಾಪಾಡಿಕೊಳ್ಳೋದಕ್ಕೆ, ತಮ್ಮ ರೆಸ್ಪೆಕ್ಟ್ ಅನ್ನು ಕಾಪಾಡಿಕೊಳ್ಳೋದಕ್ಕೆ ಕೊಡ್ತಾರೆ. ಬಿಕಾಸ್ ನಾವು ಕೊಡ್ಲಿಲ್ಲ ಅಂದ್ರೆ ನಮ್ದೇನ್ ಸನ್ಮಾನ, ನಮ್ದೇನ್ ಇಜ್ಜತ್ ಎಂಬುದಾಗಿ ಹೇಳ್ಕೊಂಡು ಕೊಡುವಂತವರಾಗಿದ್ದಾರೆ. ಅಥವಾ ಇನ್ನು ಕೆಲವರು ಕೊಡ್ಲಿಕ್ಕೆ ಮನಸ್ಸೇ ಇರಲ್ಲ, ಆದ್ರೆ ಬಹಳ ದುಃಖದಿಂದ, ಬಹಳ ಒತ್ತಾಯದಿಂದ, ಸರಿ ಇವ್ರು ಬಹಳ ಫೋರ್ಸ್ ಮಾಡ್ತಾ ಇದ್ದಾರೆ, ಇವ್ರು ಬಹಳ ಒತ್ತಾಯ ಮಾಡ್ತಾ ಇದ್ದಾರೆ, ಇವ್ರು ಪದೇ ಪದೇ ನಮ್ಮ ಹಿಂದೆ ಬಿದ್ದಾರೆ, ನಮ್ಗೆ ಕೇಳ್ತಾ ಇದ್ದಾರೆ ಎಂಬುದಾಗಿ ಕೊಟ್ಟು ಬಿಡುವಂತವರಾಗಿದ್ದಾರೆ. ಆದ್ರೆ ಯೇಸು ಸ್ವಾಮಿ ಅಥವಾ ದೇವರ ವಾಕ್ಯ ಹೇಳ್ತದೆ ಗೊತ್ತುಂಟ, ಸಂತೋಷವಾಗಿ ಉದಾರವಾಗಿ ಕೊಡುವವನ ಮೇಲೆ ಮಾತ್ರ ದೇವರಿಗೆ ಪ್ರೀತಿ ಉಂಟು. ಹಲ್ಲೆಲೂಯಾ. ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟು. ಆದ್ರಿಂದ ಕೊಡಿರಿ, ನಿಮಗೆ ಕೊಡಲ್ಪಡುವುದು, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವವನು ಎಂಬುದಾಗಿ. ಆದ್ರಿಂದ ಈ ದಿವಸ ಒಂದು ವೇಳೆ ಇನ್ನೂ ಸಮಯ ಆಗ್ತಾ ಇದೆ, ಕೇಳಿಸ್ಕೊಂಡ್ರೆ ನಾನು ಮುಗಿಸ್ತಾ ಇದ್ದೀನಿ. ಕೆಲವು ಪಾಯಿಂಟ್ಸ್ಗಳು ಬಹಳ ಮುಖ್ಯವಾಗಿ 3 ಸಂಗತಿಗಳು ದೇವರು ಬಯಸುತ್ತಾನೆ ನಾವೆಲ್ಲರೂ ಐಶ್ವರ್ಯವಂತರಾಗಿರ್ಬೇಕೆಂಬುದಾಗಿ. ಆದ್ರೆ ಯಾವ ಯಾವ ಕ್ಷೇತ್ರದಲ್ಲಿ ಐಶ್ವರ್ಯವಂತರಾಗಿರ್ಬೇಕೆಂಬುದಾಗಿ ತಿರುಗಿ ನಾವು ಧ್ಯಾನ ಮಾಡೋಣ. ಗಾಡ್ ವಾಂಟ್ಸ್ ಅಸ್ ಟು ಬಿ ರಿಚ್, ಬಟ್ ಇನ್ ವಾಟ್ ಏರಿಯಾಸ್, ಯಾವ ಕ್ಷೇತ್ರದಲ್ಲಿ ನಾವು ಐಶ್ವರ್ಯವಂತರಾಗಿರ್ಬೇಕೆಂಬುದಾಗಿ ಹೇಳುವಾಗ 3 ಸಂಗತಿಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡುವಂತನಾಗಿದ್ದೇನೆ. ಗಾಡ್ ವಾಂಟ್ಸ್ ಅಸ್ ಟು ಬಿ ರಿಚ್. ಆತನು ನಮ್ಮನ್ನು ದೇವರ ಜೊತೆಯಲ್ಲಿ ಐಶ್ವರ್ಯವಂತರಾಗಿರ್ಬೇಕೆಂಬುದಾಗಿ ಬಯಸ್ತಾನೆ. ಫಸ್ಟ್ ಥಿಂಗ್, ಗಾಡ್ ವಾಂಟ್ಸ್ ಯು ಟು ಬಿ ರಿಚ್ ವಿತ್ ಹಿಮ್ ಇನ್ ಹಿಸ್ ಲವ್. ದೇವರ ಪ್ರೀತಿಯಲ್ಲಿ, ದೇವರ ಜೊತೆಯಲ್ಲಿ, ದೇವರ ಕಾರ್ಯಗಳಲ್ಲಿ, ದೇವರ ಕೆಲಸಗಳಲ್ಲಿ ಐಶ್ವರ್ಯವಂತರಾಗಿರ್ರಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವಿ ಆಲ್ ಮಸ್ಟ್ ಬಿ ರಿಚ್. ನಾವೆಲ್ಲರೂ ದೇವರ ಪ್ರೀತಿಯಲ್ಲಿ, ದೇವರ ಕಾರ್ಯಗಳಲ್ಲಿ, ದೇವರ ಯೋಜನೆಗಳಲ್ಲಿ, ದೇವರು ನಮಗೋಸ್ಕರ ಇಟ್ಟುವಂತ ಅನೇಕ ಆತನ ಕಾರ್ಯಗಳನ್ನು ನೆರವೇರಿಸುವುದರಲ್ಲಿ ನಾವು ಐಶ್ವರ್ಯವಂತರಾಗಿರ್ಬೇಕು. ಇದು ಬಹಳ ಮುಖ್ಯವಾದ್ರಿ. ಒಂದು ವೇಳೆ ನಾನು ಪ್ರಶ್ನೆ ಮಾಡ್ತೀನಿ, ಕೇಳಿಸ್ಕೊಡ್ರಿ, ಯಾಕಂದ್ರೆ ನನ್ನ ಹತ್ರ ಸಮಯ ಬಹಳ ಕಡಿಮೆ ಉಂಟು. ಬಟ್ ಇಫ್ ಐ ಆಸ್, ಒಂದು ವೇಳೆ ಪ್ರಶ್ನೆ ಮಾಡಿದ್ರೆ, ಯೇಸು ಸ್ವಾಮಿ ಬಡವನಾಗಿದ್ದನ, ಐಶ್ವರ್ಯವಂತನಿದ್ದನ? ಇನ್ ಅದರ್ ವರ್ಡ್ಸ್, ಇವತ್ತಿನ ದಿವಸ ನಮ್ ದೇವರು ರಿಚ್ ದೇವರ, ಐಶ್ವರ್ಯವಂತ ದೇವರ, ಅಥವಾ ಬಹಳ ಬಡ ದೇವರ? ಪ್ರತ್ಯುತ್ತರ ಏನ್ ಬರ್ಬೋದು ಗೊತ್ತುಂಟ? ಇಲ್ರಿ, ನಮ್ ದೇವರು ಬಹಳ ರಿಚ್ ದೇವರು. ಅವರ್ ಗಾಡ್ ಇಸ್ ಅ ರಿಚ್ ಗಾಡ್. ಯೇಸು ಸ್ವಾಮಿಯನ್ನು ಈ ಲೋಕದಲ್ಲಿ ಕಳಿಸ್ಕೊಡುವಾಗ ಮೂಡಣ ಪಂಡಿತರು, ಜೋಯಿಸರು ಕೂಡ ಅರಮನೆತನ ಬಂದ್ರು ಹುಡುಕೊಳ್ತಾ ಯೇಸು ಸ್ವಾಮಿಯಲ್ಲಿ ಹುಟ್ಟಿರ್ಬೋದೆಂಬುದಾಗಿ. ಆದ್ರೆ ಯೇಸು ಸ್ವಾಮಿ ಹುಟ್ಟಿರುವುದೆಲ್ಲಿ? ಗೋದಲಿಯಲ್ಲಿ, ಬಡ ಸ್ಥಳದಲ್ಲಿ.
ಯೇಸು ಸ್ವಾಮಿ ಐಶ್ವರ್ಯವಂತನಾಗಿದ್ದಾಗಲೂ, ಶ್ರೇಷ್ಠನಾಗಿದ್ದಾಗಲೂ, ಉನ್ನತ ಸ್ಥಾನದಲ್ಲಿದ್ದಾಗಲೂ ಕೂಡ ಆತನು ಬಹಳ ಕೀಳಾದಂತ, ಬಹಳ ಹೀನವಾದಂತ ಸ್ಥಳದಲ್ಲಿ ತನ್ನನ್ನು ತಾನು ತೋರಿಸಿಕೊಟ್ಟನೆಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಅದನ್ನ ದೇವರ ಜೊತೆಯಲ್ಲಿ ಸಂಬಂಧ ಬಹಳ ಮುಖ್ಯ ರೀ. ಈ ದಿವಸ ಜನರು ಹೇಗೆ ತಿಳಿಸ್ಕೊಡ್ತಾರೆ ಗೊತ್ತುಂಟ? ನನಗೆ ಬಹಳ ಜನ ಪರಿಚಯ ಇದ್ದಾರೆ, ನಾನು ಒಂದು ಫೋನ್ ಕಾಲ್ ಮಾಡಿದ್ರೆ ನನ್ನ ಕೆಲಸಗಳು ಜರುಗ್ತವೆ ಎಂಬುದಾಗಿ. ಈ ವ್ಯಕ್ತಿ ಜೊತೆ ನಾನು ನಿಂತ್ಕೊಂಡ್ರೆ ಕೂತ್ಕೊಂಡ್ರೆ ಸಾಕು, ನನಗೆ ಯಾವ ವಿಷಯದಲ್ಲಿ ಏನು ಕಡಿಮೆ ಇರಲ್ಲ ಎಂಬುದಾಗಿ, ಯಾವ ವಿಷಯದಲ್ಲಿ ಯಾವ ಅಡ್ಡಿ ಆಗಲ್ಲ ಎಂಬುದಾಗಿ ಆಲೋಚನೆ ಮಾಡ್ಕೊಳ್ತೀವಿ. ಕ್ರೈಸ್ತ ವಿಶ್ವಾಸಿಗಳಾದಂತ ನಾವುಗಳು ಲೋಕಕ್ಕೆ ಸಂಬಂಧಪಟ್ಟಂತ ಲೌಕಿಕವಾದಂತ ಜನರನ್ನು ಬಿಟ್ಕೊಟ್ಟು ಮೊದಲು ದೇವರ ಜೊತೆಲಿ ಸಂಬಂಧ ಕಟ್ಕೊಳ್ರಿ, ದೇವರ ಜೊತೆಲಿ ಅನ್ಯೋನ್ಯತೆ ಮಾಡ್ಕೊಳ್ರಿ, ದೇವರ ಜೊತೆಲಿ ಸಹವಾಸ ಮಾಡ್ರಿ, ದೇವರ ಜೊತೆಲಿ ನಡಿರಿ, ದೇವರ ಮಾತಿನಲ್ಲಿ ನಿಂತ್ಕೊಳ್ರಿ, ದೇವರ ಪ್ರೀತಿಯಲ್ಲಿ ಬೆಳಿರಿ. ಯಾಕಂದ್ರೆ ಯಾರ್ಯಾರು ಮೊದಲು ದೇವರ ಜೊತೆಲಿ ನಡ್ಕೊಳ್ತಾರೋ, ದೇವರ ಅನ್ಯೋನ್ಯತೆಯಲ್ಲಿ ಇರ್ತಾರೋ, ಲೋಕದ ದೃಷ್ಟಿಯಲ್ಲಿ ಅವನು ಎಷ್ಟೇ ಬಡವನಾಗಿರ್ಲಿ, ಲೋಕದ ದೃಷ್ಟಿ ಅವನ ಸ್ಥಾನಮಾನ ಯಾವುದೇ ಆಗಿರ್ಲಿ, ಲೋಕದ ದೃಷ್ಟಿಯಲ್ಲಿ ಅವನಿಗೆ ಯಾವುದೋ ಒಂದು ಒಳ್ಳೆ ನೌಕರಿ, ಕೆಲಸ, ಸ್ಯಾಲರಿ ಇರದೇ ಹೋದಾಗ್ಲೂ ಕೂಡ ಪರವಾಗಿಲ್ಲ. ಯಾಕಂದ್ರೆ ಅದರ ಲೋಕದ ಸೃಷ್ಟಿಕರ್ತನ ಆತನ ಜೊತೆಯಲ್ಲಿದ್ದಾನೆ. ಹಲ್ಲೆಲೂಯಾ. ದ ಕ್ರಿಯೇಟರ್ ಆಫ್ ದಿಸ್ ಯೂನಿವರ್ಸ್ ಇಸ್ ವಿತ್ ಯು. ಈ ಲೋಕದ ಸೃಷ್ಟಿಕರ್ತನು ನಿನ್ನ ಜೊತೆಯಲ್ಲಿರುವಂತವನಾಗಿದ್ದಾನೆ. ಆದ್ದರಿಂದ ದೇವರು ನನ್ನ ಜೊತೆಯಲ್ಲಿ ಇರುವಂತದ್ದು ಬಹಳ ಅಗತ್ಯ. ದೇವರನ್ನು ನಾವು ಗಳಿಸ್ಕೊಳ್ಬೇಕು, ದೇವರ ಮಾತುಗಳನ್ನು ನಾವು ಗಳಿಸ್ಕೊಳ್ಬೇಕು, ದೇವರ ಸಂಗತಿಗಳಲ್ಲಿ, ದೇವರ ಕಾರ್ಯಗಳಲ್ಲಿ, ಸಭೆಯ ಕಾರ್ಯಗಳಲ್ಲಿ, ಸಭೆಯ ಚಟುವಟಿಕೆಗಳಲ್ಲಿ, ಸಭೆಯ ಜವಾಬ್ದಾರಿಕೆಗಳಲ್ಲಿ ಐಶ್ವರ್ಯವಂತರಾಗ್ರಿ. ಸಭೆಯ ಅನೇಕ ಕಾರ್ಯಗಳನ್ನು ವಹಿಸ್ಕೊಂಡು ಹೋಗೋದ್ರಲ್ಲಿ ಐಶ್ವರ್ಯವಂತರಾಗ್ರಿ. ವಾಕ್ಯ ಬಹಳ ಸ್ಪಷ್ಟವಾಗಿ ಬರೆದಿದ್ರಿ. 1 ಯೋಹಾನನ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನ, ಲೋಕವನ್ನಾಗ್ಲಿ ಲೋಕದಲ್ಲಿರುವವುಗಳನ್ನಾಗ್ಲಿ ಪ್ರೀತಿಸಬೇಡ್ರಿ ಎಂಬುದಾಗಿ. ಯಾವನಾದ್ರೂ ಲೋಕವನ್ನು ಪ್ರೀತಿಸಿದ್ದೆ ಆದ್ರೆ ತಂದೆಯ ಮೇಲಣ ಪ್ರೀತಿ ಅವನಲ್ಲಿಲ್ಲ ಎಂಬುದಾಗಿ. ಆದ್ರಿಂದ ದೇವರ ಜೊತೆಯಲ್ಲಿ ಐಶ್ವರ್ಯವಂತರಾಗಿರ್ರಿ, ದೇವರ ಕಾರ್ಯಗಳಲ್ಲಿ ಐಶ್ವರ್ಯವಂತರಾಗಿರುವಂಥದ್ದು ಬಹಳ ಅಗತ್ಯ. ಎರಡನೇದಾಗಿ, ಯಾವಾಗ ನಾವು ದೇವರ ಜೊತೆಯಲ್ಲಿ ಐಶ್ವರ್ಯವಂತರಾಗ್ತೀವೋ, ಎರಡನೇದಾಗಿ ಕೊಡುವುದರಲ್ಲಿ ಐಶ್ವರ್ಯವಂತರಾಗಬೇಕು. ವಿ ಮಸ್ಟ್ ಬಿ ರಿಚ್ ಇನ್ ಗಿವಿಂಗ್. ಅಂಡ್ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್, ಬಹಳ ಮುಖ್ಯವಾದಂತ ಒಂದು ನಿಯಮ, ಕ್ರೈಸ್ತ ವಿಶ್ವಾಸದ ಒಂದು ಮೂಲ ನಿಯಮವಾಗಿದೆ ಎಂಬುದಾಗಿ ಎಲ್ಲರೂ ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಅಗತ್ಯ ರೀ. ದೇವರ ರಾಜ್ಯದಲ್ಲಿ ಇದನ್ನು ಕಲಿಸಿಕೊಡುವಂಥದ್ದು ಎಷ್ಟು ಮಾತ್ರಕ್ಕೂ ತಪ್ಪು ಎಂಬುದಾಗಿ ನಾನು ಹೇಳಲ್ಲ. ಯಾಕಂದ್ರೆ ಬಹಳ ಜನ ಈ ದಿವಸ ಕೊಡುವಂತರ ವಿಷಯದಲ್ಲಿ ಎಲ್ಲಾ ಸಭೆಯವರು ಕೇಳ್ತಾನೆ ಇರ್ತಾರೆ, ಎಲ್ಲಾ ಪಾದ್ರಿಗಳು ಕೇಳೋದ್ರೆ ಆಗಿದೆ, ಎಲ್ಲಾ ಪ್ರೀಚಿಂಗ್ಸ್ ಗಳಲ್ಲಿ ಇದನ್ನೇ ನಾವು ಕೇಳ್ಕೊಳ್ತೀವಿ. ನೋಡ್ರಿ, ಅದನ್ನು ಪರೀಕ್ಷಿಸುವಂಥದ್ದು, ಅದನ್ನು ಅನಲೈಸ್ ಮಾಡುವಂಥದ್ದು ಬಹಳ ಅಗತ್ಯ. ಯಾರು ಯಾವ ದೃಷ್ಟಿಯಿಂದ, ಯಾವ ಉದ್ದೇಶದಿಂದ, ಯಾವ ಆಲೋಚನೆಯಿಂದ, ಯಾವ ಕಾರ್ಯಕ್ಕೋಸ್ಕರ ಕೇಳ್ಕೊಳ್ತಿದ್ದಾರೆ ಎಂಬುದಾಗಿ. ಆದ್ರೆ ಈಗ ನೀನು ನಾನು ದೇವರ ರಾಜ್ಯದಲ್ಲಿ ಬಿತ್ತುವಂಥದ್ದು ಬಹಳ ಅಗತ್ಯ, ದೇವರ ರಾಜ್ಯದಲ್ಲಿ ಕೊಡುವಂಥದ್ದು ಬಹಳ ಅಗತ್ಯ. ಅದು ಯಾವುದೇ ರೀತಿಯಲ್ಲಿ ಆಗಿರ್ಬೋದು, ಹಣದ ವಿಷಯದಲ್ಲಿ ಆಗಿರ್ಬೋದು, ಸಮಯದ ವಿಷಯದಲ್ಲಿ ಆಗಿರ್ಬೋದು, ತಲಾಂತಗಳ ವಿಷಯದಲ್ಲಿ ಆಗಿರ್ಬೋದು, ಆರಾಧನೆಗಳ ವಿಷಯದಲ್ಲಿ ಆಗಿರ್ಬೋದು, ನಿಮ್ಮ ಸೇವೆ ವಿಷಯದಲ್ಲಿ ಆಗಿರ್ಬೋದು, ಎನಿಥಿಂಗ್ ಇಟ್ ಮೇ ಬಿ, ಬಟ್ ಲರ್ನ್ ಟು ಗಿವ್ ಟು ದ ಲಾರ್ಡ್. ದಟ್ ಈಸ್ ಅ ರಿಚ್ನೆಸ್. ದೇವರಿಗೆ ಕೊಡುವುದರಲ್ಲಿ ನಾನು ಐಶ್ವರ್ಯವಂತನಾಗಬೇಕು. ಕೇಳಿಸ್ಕೊಂಡ್ರಿ, ಬಹಳ ಕ್ಲುಪ್ತ, ಬಹಳ ಬೇಗ ಹೇಳ್ತಾ ಇದ್ದೀನಿ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ಮೆಕೆದೋನ್ಯ ಎಂಬುದಾಗಿ ಒಂದು ಬಡ ಸಭೆ ಇತ್ತೆಂಬುದಾಗಿ, ದ ಚರ್ಚ್ ಎಟ್ ಮೆಸಿಡೋನಿಯಾ. ಈ ಮೆಕೆದೋನ್ಯ ಸಭೆಯು ಬಡತನದಲ್ಲಿದ್ರು, ಕಷ್ಟದಲ್ಲಿದ್ರು, ಬಹಳ ಉದಾರವಾಗಿ ಕೊಟ್ರು. ಶಕ್ತಿಗೆ ಅನುಸಾರವಾಗಿ ಕೊಡ್ಲಿಲ್ಲ, ಶಕ್ತಿ ಮೀರಿ ಕೊಟ್ರು, ಆನಂದದಿಂದ ಕೊಟ್ರು, ಉಲ್ಲಾಸದಿಂದ ಕೊಟ್ರು ಎಂಬುದಾಗಿ. ಬಹಳಷ್ಟು ಕೊಟ್ರು ರೀ ಅವರು. ಪ್ರೀತಿ ಕೊಟ್ರು, ಸ್ನೇಹ ಕೊಟ್ರು, ಸೇವೆ ಕೊಟ್ರು, ಸಮಯ ಕೊಟ್ರು, ತಮ್ಮ ಮನೆಗಳನ್ನು ಕೊಟ್ರು, ತಮ್ಮ ಸಂಪತ್ತನ್ನು ಕೊಟ್ರು, ತಮ್ಮ ಆಸ್ತಿಯನ್ನು ಕೊಟ್ರು. ತಮ್ಮ ಶಕ್ತಿಗೆ ತಕ್ಕಂತೆ ಕೊಡ್ಲಿಲ್ಲ, ಶಕ್ತಿಗೆ ಮೀರಿ ಅವರು ಕೊಟ್ರು ಎಂಬುದಾಗಿ ನೋಡುತ್ತೇವೆ. ಆದಿ ಸಭೆಯಲ್ಲಿ ಮೆಕೆದೋನ್ಯ ಅಂತ ಸಭೆಯವರು ಕೊಟ್ಟ ಕಾರಣ ಯೇಸು ಕ್ರಿಸ್ತನ ಸುವಾರ್ತೆಯು ಹೆಚ್ಚಾಯ್ತು ಎಂಬುದಾಗಿ ನೋಡುತ್ತೇವೆ. ನಾವ್ ಯಾವಾಗಲೂ ವಾಕ್ಯ ಕೇಳಿಸ್ಕೊಂಡಿವಿ, ಏನೋ ಬಡ ವಿಧವೆಯು 2 ಕಾಸು ನಾಣ್ಯವನ್ನು ದೇವರ ಪೆಟ್ಟಿಗೆಯಲ್ಲಿ ಹಾಕುವಂತ ಸಮಯದಲ್ಲಿ ದೇವರು ಆ ಬಡ ವಿಧವೆಯ ಕಾಣಿಕೆಯನ್ನೇ ಮೆಚ್ಚಿದನೆಂಬುದಾಗಿ ವಾಕ್ಯ ತಿಳಿಸಿಕೊಡುವಂತದ್ದಾಗಿದೆ. ಹೌ ಬ್ಯೂಟಿಫುಲ್, ಎಷ್ಟು ಸುಂದರವಾಗಿ ಉಂಟು ಗೊತ್ತುಂಟ. ದೇವರ ರಾಜ್ಯದಲ್ಲಿ ಕೊಡುವವನು ಧನ್ಯನು, ಉದಾರವಾಗಿ ಕೊಡುವವನು, ಸಂತೋಷವಾಗಿ ಕೊಡುವನು, ಉಲ್ಲಾಸದಿಂದ ಕೊಡುವನು, ಆನಂದದಿಂದ ಕೊಡುವನು. ಯಾಕಂದ್ರೆ ಕೊಡುವುದರಲ್ಲಿ ಯಾವಾಗ್ಲೂ ಹಿಂಜರಿಬೇಡ್ರಿ, ಕೊಡುವುದರಲ್ಲಿ ಯಾವಾಗ್ಲೂ ಗುಣಗುಟ್ಟು ಕೊಡಬೇಡ್ರಿ, ಕೊಡುವುದರಲ್ಲಿ ಯಾವಾಗ್ಲೂ ಕಂಪ್ಲೇಂಟ್ ಸ್ಪಿರಿಟ್ ಇಂದ ಕೊಡಬೇಡ್ರಿ, ಕೊಡುವುದರಲ್ಲಿ ಯಾವಾಗ್ಲೂ ಒಂದು ತಪ್ಪು ಅಭಿಪ್ರಾಯ, ತಪ್ಪು ಆಲೋಚನೆಯಿಂದ ಕೊಡಬೇಡ್ರಿ ಎಂಬುದಾಗಿ ಕರ್ತನು ತಿಳಿಸುವಂತನಾಗಿದ್ದಾನೆ. ಆದ್ರಿಂದ ಕೊಡುವುದರಲ್ಲಿ ನಾವು ಯಾವಾಗಲೂ ಉದಾರವಾಗಿರಬೇಕು.
ದೇವರು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕೊಟ್ಟು ಬಿಟ್ಟನ್ರಿ. He just gave his begotten son. ತನ್ನ ಸ್ವಂತ ಮಗನನ್ನು ಆ ಒಂದು ಕಲ್ವರಿ ಶಿಲುಬೆಯ ಮೇಲೆ ಪ್ರಾಣವನ್ನು ತ್ಯಾಗ ಮಾಡೋದಕ್ಕೆ ಕೂಡ ತನ್ನ ಸ್ವಂತ ಮಗನನ್ನು ಕೊಟ್ಬಿಟ್ಟನು. ಇದನ್ನೇ ದೇವರಿಂದ ನಾವು ಕಲ್ತ್ಕೊಳ್ಬೇಕು. ಆದ್ರಿಂದ ದೇವರ ಜೊತೆಲಿ ಐಶ್ವರ್ಯವಂತರಾಗಿರೋಣ, ಕೊಡುವುದರಲ್ಲೇ ಐಶ್ವರ್ಯವಂತರಾಗಿರೋಣ. ಈಗ ಮೂರನೇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ. ಅದೇನುಂಟು ಗೊತ್ತುಂಟ? ಕೊಟ್ಟು ಪಡ್ಕೊಳ್ಳುವುದರಲ್ಲಿ ಐಶ್ವರ್ಯವಂತರಾಗಿರೋಣ. ಹಲ್ಲೆಲೂಯಾ. ಕೊಟ್ಟು ಪಡ್ಕೊಳ್ಳುವುದರಲ್ಲಿ ಐಶ್ವರ್ಯವಂತರಾಗುವಂತ ಒಂದು ಅನುಭವನೇ ಬೇರೆ ಇದೆ. ನಾನು ಯಾರಿಗೆ ಪ್ರಶ್ನೆ ಮಾಡುವಷ್ಟು ಯೋಗ್ಯತೆ ನನಗಿಲ್ಲ. ನಾವು ಯಾವ ರೀತಿಯಲ್ಲಿ ಆಗಿವಿ, ನೀವು ಯಾವ ರೀತಿಯಲ್ಲಿ ಆಗಿದ್ದೀರಿ, ನಾನು ಯಾವ ರೀತಿಯಲ್ಲಿ ಐಶ್ವರ್ಯವಂತನಾಗಿದ್ದೀನೋ ನನ್ಗೆ ಹೇಳೋಕೋಷ್ಟು ಆಗತ್ತಿಲ್ಲ. ಬಿಕಾಸ್ ನನ್ನ ಸ್ವಂತ ಅನುಭವ ಉಂಟು, ನನ್ನ ಸ್ವಂತ ಸಾಕ್ಷ್ಯ ಉಂಟು. ನನ್ನನ್ನು ದೇವರು ಯಾವ ಸ್ಥಿತಿಯಿಂದ ಮೇಲಕ್ಕೆತ್ತಿದ್ದಾನೆ ಎಂಬುದಾಗಿ ನನ್ನ ಅನುಭವ ಉಂಟು. ಬಟ್ ನನಗೆ ಈ ಇವನ್ನು ಹೇಳ್ಕೊಳ್ಳೋದ್ರಲ್ಲಿ ಯಾವ ಸಂಕೋಚ ಇಲ್ಲ. ಯಾಕಂದ್ರೆ ನನ್ನ ಯೌವನ ಕಾಲದಿಂದಲೇ ದೇವರಿಗೆ ಕೊಡುವಂಥದ್ದು ನಾನು ಕಲ್ತ್ಕೊಂಡಿದ್ದೆ. ಮತ್ತು ಕೊಟ್ಟು ಎಷ್ಟು ನಾನು ಪಡ್ಕೊಂಡಿದ್ದೀನೋ ಮತ್ತು ಪಡ್ಕೊಂಡು ಎಂತ ಐಶ್ವರ್ಯವಂತಿಕೆ ಆಶೀರ್ವಾದ ಹೊಂದಿದ್ದೀನೋ ಇಷ್ಟರಲ್ಲಿಯೇ ನಾನು ಸಂತೃಪ್ತಿ ಆಗಿದ್ದೇನೆ, ಸಂತೋಷ ಪಡುವಂತವನಾಗಿದ್ದೇನೆ. ಕೊಟ್ಟು ಪಡ್ಕೊಳ್ಳುವುದರಲ್ಲಿ 2ರಷ್ಟು ಸನ್ಮಾನ, 2ರಷ್ಟು ಆಶೀರ್ವಾದ, 2ರಷ್ಟು ಲಾಭ, 2ರಷ್ಟು ಸ್ಥಾನ ಮಾನವನ್ನು ದೇವರಿಟ್ಟಿದ್ದಾನೆ. ಕೇಳಿಸ್ಕೊಳ್ಳೋ ಒಂದು ಇಂಟ್ರೆಸ್ಟಿಂಗ್ ಉಂಟು. ಅದೇನು ಗೊತ್ತುಂಟಾ? ಯೇಸು ಸ್ವಾಮಿ ತನ್ನ ಪ್ರಾಣವನ್ನೇ ಈಡಾಗಿ ಕೊಟ್ನು. ಆತನು ತನ್ನ ಪ್ರಾಣವಾಗಿ ಈಡಾಗಿ ಕೊಡುವಾಗ ಇಡೀ ಲೋಕ ಕನಿಸಿತು, ಸತ್ತ ಹೋಯ್ತು, ಮುಗಿತು ಕಥೆ ಎಂಬುದಾಗಿ. ಆದ್ರೆ ಕೇಳಿಸ್ಕೊಡ್ರಿ, ಬಿಕಾಸ್ ಜೀಸಸ್ ಗೇವ್ ಹಿಸ್ ಲೈಫ್, ಯೇಸು ಸ್ವಾಮಿ ತನ್ನ ಜೀವಿತವನ್ನು ಕೊಡುವುದ ಕಾರಣ, ತಂದೆ ಆದ ದೇವರಿಗೆ ಆ ಮರಣದವರೆಗೆ ವಿಧೇಯನಾದ ಕಾರಣ, ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 5-11 ವಚನ ವರೆಗೆ ಓದುವಾಗ 11ನೇ ವಚನ, ಆತನ ನಾಮವು ಸ್ವರ್ಗ, ಮೃತ್ಯ, ಪಾತಾಳ, ಲೋಕದಲ್ಲಿರುವಂತ ಎಲ್ಲಾ ನಾಮಗಳಿಗಿಂತ ಮಿಗಿಲಾದ ನಾಮ ಯೇಸುವಿನ ನಾಮ. ಯೇಸುವಿನ ನಾಮದಡಿಯಲ್ಲಿ ಪ್ರತಿಯೊಬ್ಬರು ಮೊಣಕಾಲುರಬೇಕು, ಪ್ರತಿಯೊಂದು ಬಾಯಿಂದ ಅರಿಕೆ ಮಾಡಿಕೊಂಡು ಕೊಳ್ಬೇಕು, ಯೇಸುವೆ ಕರ್ತನೆಂಬುದಾಗಿ, ಯೇಸುವೆ ಒಡೆನೆಂಬುದಾಗಿ. ಏನ್ ಪಡ್ಕೊಂಡಿವೋ, ಯಾವ ರೀತಿಯಲ್ಲಿ ಪಡ್ಕೊಂಡಿವೋ, ಯಾವ ಸರ್ಟಿಫಿಕೇಟ್ಸ್ ಪಡ್ಕೊಂಡಿವೋ, ಯಾವ ಮನೆ, ಯಾವ ಪ್ರಾಪರ್ಟಿ, ಯಾವ ಆಸ್ತಿ ನಾವು ಪಡ್ಕೊಂಡಿವೋ ನನಗೆ ಗೊತ್ತಿಲ್ಲ. ಆದ್ರೆ ಎಷ್ಟು ಕೊಟ್ಟು ದೇವರಿಗೋಸ್ಕರ ಕೊಟ್ಟು ಪಡ್ಕೊಂಡಿನೋ ಅದನ್ನು ಪ್ರಶ್ನೆ ಮಾಡುವಂಥದ್ದು ಬಹಳ ಅಗತ್ಯ. ಹೌ ಮಚ್ ಯು ಹ್ಯಾವ್ ರಿಸೀವ್ಡ್ ಇನ್ ಯುವರ್ ಲೈಫ್, ಎಷ್ಟು ಸ್ಥಾನ ಮಾನ ಪಡ್ಕೊಂಡಿರೋ ನನಗೆ ಗೊತ್ತಿಲ್ಲ. ದೇವರ ಸಲುವಾಗಿ, ದೇವರ ರಾಜ್ಯ ಸಲುವಾಗಿ ನಾನು ಕೊಟ್ಟು ಪಡ್ಕೊಂಡಿನಿ ಎಂಬುದಾಗಿ ಪ್ರಶ್ನೆ ಮಾಡುವಂಥದ್ದು ಬಹಳ ಬಹಳ ಅಗತ್ಯ. ಕಾಪಾಡಿಕೊಂಡು ಗಳಿಸುವುದಕ್ಕಿಂತ, ಕೇಳಿಸ್ಕೊಳ್ರಿ, ಕಾಪಾಡಿಕೊಂಡು ಗಳಿಸುವುದಕ್ಕಿಂತ ಕಷ್ಟಪಟ್ಟು ಕೊಡುವಂಥದ್ದೇ ಅಥವಾ ಕೊಟ್ಟು ಪಡ್ಕೊಳ್ಳುವಂಥದ್ದೇ, ಕಾಪಾಡಿಕೊಂಡು ಗಳಿಸುವುದಕ್ಕಿಂತ ಕೊಟ್ಟು ಪಡ್ಕೊಳ್ಳುವಂಥದ್ದೇ ಗಳಿಸುವುದು ದೊಡ್ಡದು, ಶ್ರೇಷ್ಠವಾದುದು ಎಂಬುದಾಗಿ. ಸಮಯ ಮುಗಿತಾ ಇದೆ. ಐ ಮಸ್ಟ್ ಕ್ಲೋಸ್. ನಾನು ಮುಗಿಸ್ಬೇಕು. ಕೇಳಿಸ್ಕೊಳ್ರಿ, ಒಂದು ಒಳ್ಳೆ ಇಂಗ್ಲಿಷ್ ನಲ್ಲಿ ಪದ ಉಂಟು, ನೀವು ಯಾವಾಗಾದ್ರೂ ಓದಿರ್ಬೋದು. ಡೋಂಟ್ ಇನ್ಕ್ರೀಸ್ ಯುವರ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, increase your standard of giving. I repeat, don't increase your standard of living, increase your standard of giving. ನೀನು ಯಾವ ರೀತಿಯ ಸ್ಥಾನಮಾನ ಇರ್ತೀಯೋ, ಯಾವ ಬಂಗ್ಲಾ, ಯಾವ ಕಾರ್ನಲ್ಲಿ ತಿರುಗಾಡ್ತೀಯೋ, ಯಾವ ರೀತಿಯ ಒಂದು ಸ್ಥಾನಮಾನದಲ್ಲಿ ನೀನು ಬೆಳ್ಕೊಂಡು ಹೋಗ್ತೀಯೋ ಅದು ಮುಖ್ಯ ಇಲ್ಲ. ಅದೇ ಯಾವ ರೀತಿಯಲ್ಲಿ ದೇವರ ರಾಜ್ಯಕ್ಕೋಸ್ಕರ ಕೊಡುತ್ತೀಯೋ, ಬಿತ್ತುತ್ತೀಯೋ ಅದೇ ಬಹಳ ಮುಖ್ಯವಾಗಿದೆ. ಯಾಕಂದ್ರೆ ಕೊಡುವವನ ಮೇಲೆ ದೇವರಿಗೆ ಸಂತೋಷ ಉಂಟು, ದೇವರು ಸಂತೋಷ ಪಡುವಂತವನಾಗಿದ್ದಾನೆ. ಈ ಕೊಡುವಂತ ಮನಸ್ಸು, ಈ ಹೃದಯ ದೇವರು ಕೊಡ್ಲಿ. ಭೂಲೋಕದಲ್ಲಿ ಗಂಟು ಮಾಡಿಟ್ಕೊಳ್ಬೇಡ್ರಿ, ಅದು ನುಸಿ ಹಿಡಿದು ಕಿಲುಬು ಹತ್ತಿ ಹಾಳಾಗಿ ಹೋಗುವಂತದ್ದಾಗಿದೆ. ದೇವರ ರಾಜ್ಯಕ್ಕಾಗಿ, ನೀತಿಗೋಸ್ಕರ ತವಕ ಪಡ್ರಿ, ಎಲ್ಲ ಸಂಗತಿಗಳು ನಿಮಗೆ ದೊರಕುವಂತದ್ದಾಗಿದೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಈ ಒಳ್ಳೆ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ದಾಸನಿಗೆ ಮಾಡಿರುವಂತಹ ಸಹಾಯಕ್ಕಾಗಿ, ವಾಕ್ಯವನ್ನು ಕೇಳಿರುವಂತ ಎಲ್ಲಾ ಪ್ರಿಯ ಮಕ್ಕಳನ್ನು ಆಶೀರ್ವಾದ ಮಾಡುತ್ತೇನೆ ಸ್ವಾಮಿ. ಮುಂದಿನ ಸಮಯ ನಿನ್ನ ಹಸ್ತಕ್ಕೊಪ್ಪಿಸಿಕೊಡುತ್ತೇವೆ. ಕೊಡುವಂತ ಮನಸ್ಸು ಕೊಡು ಸ್ವಾಮಿ. ನಮ್ಮ ಹೃದಯ, ನಮ್ಮ ಮನಸ್ಸು, ನಮ್ಮ ಸಮಯ, ನಮ್ಮ ತಲಾಂತ, ನಮ್ಮ ದೇಣಿಗೆ, ನಮ್ಮ ಕಾಣಿಕೆ ಸ್ವಾಮಿ, ನಮ್ಮಲ್ಲಿದ್ದಂತ ಸರ್ವಸ್ವವನ್ನೇ ಸ್ವಾಮಿ ನಾವು ನಿನಗೆ ಕೊಡುವಂತ ಮನಸ್ಸು ಕೊಡು. ಕೇವಲ ನಮ್ಮ ಮಹಿಮೆಗಾಗಿ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಬೇಡುತ್ತೇವೆ. ಆಮೆನ್. ಅನೌನ್ಸ್ಮೆಂಟ್ಸ್, ಸಭಾ ಪ್ರಕಟಣೆಗಳು. During the closing hymn, we shall be gathering the offering. You can set aside your offerings and transform the same to the details
mentioned on the screen. We thank all for your generous contribution and support thus far. This has greatly supported the ministry of our church. May God bless you all. Thank you. ನಾವು ಕರ್ತನಿಗೆ ಕಾಣಿಕೆಯನ್ನು ಕೊಡಿಸುವಲ್ಲಿ ಆಡುವಂಥ ಕನ್ನಡ ಸಂಗೀತ, ಅದು ತುಳು ಸಂಗೀತಗಳಲ್ಲಿ 115ನೇ ತುಳು ಸಂಗೀತವನ್ನು ಆಡೋಣ. ತುಳು ಸಂಗೀತ 115, ಅದರ 1ನೇ, 2ನೇ ಮತ್ತು 3ನೇ ಚರಣ ಮಾತ್ರ ನಾವು ಆಡೋಣ. ಸ್ವಾಮಿ ಕೋರ್ಲ ಆಶೀರ್ವಾದ. ಪ್ರಾರ್ಥನೆ ಮಾಡೋಣ. ಸಮಸ್ತ ದಾನಗಳಿಗೆ ಮೂಲನಾದ ದೇವರೇ,
ನಿನ್ನ ಮಕ್ಕಳಾದ ನಾವು ಈಗ ತೆಗೆದಿರುವಂಥ ಈ ಅಲ್ಪವಾದಂಥ ಕಾಣಿಕೆಯನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸುತ್ತೇವೆ. ಇದನ್ನು ನೀನು ಆಶೀರ್ವದಿಸು. ನಿನ್ನ ರಾಜ್ಯದ ಮಹಿಮೆಗಾಗಿ, ಹಿಂಸೆಯಲ್ಲಿರುವಂಥ ಜನರಿಗಾಗಿ ಕೊಡೋದಕ್ಕೆ ಇದನ್ನು ಸಹಾಯ ಮಾಡೆಂದು ನಿನ್ನಲ್ಲಿ ಬೇಡುತ್ತೇವೆ. ದೇವ, ನೀನು ಎಲ್ಲವನ್ನು ಕೊಡುವಂಥ ದೇವರು, ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ದೇವ, ಇಲ್ಲಿವರೆಗೂ ಸ್ವಾಮಿ ನಿನಗಾಗಿ ಕೊಟ್ಟಿರುವಂಥ ಎಲ್ಲ ಜನರನ್ನು ಸಮೃದ್ಧಿಯಾಗಿ ಆಶೀರ್ವಾದ ಮಾಡಿ ನಡೆಸಬೇಕಾಗಿ ನಿನ್ನಲ್ಲಿ ನಾವು ಬೇಡಿಕೊಳ್ಳುತ್ತೇವೆ. ಮುಂದೆ ಕೂಡ ಸ್ವಾಮಿ ನಾವೆಲ್ಲ ನಿನಗೋಸ್ಕರ ಕೊಟ್ಟು ನಿನ್ನನ್ನು ಮಾತ್ರ ನಾವು ಘನಪಡಿಸುವ ಹಾಗೆ ನಿನ್ನ ಆತ್ಮನ ಕೃಪೆಯನ್ನು ನಮ್ಮೆಲ್ಲರಿಗೆ ದಯಪಾಲಿಸಬೇಕಾಗಿ ತಂದೆಯೇ ನಿನ್ನಲ್ಲಿ ಈ ಒಂದು ಪ್ರಾರ್ಥನೆಯನ್ನು ಬೇಡಿದ್ದೇವೆ ನಮ್ಮ ಜೀವನ ತಂದೆಯೇ, ಆಮೇನ್. ಪರಾತ್ಪರನ ಪ್ರಾರ್ಥನೆ ಮಾಡೋಣ. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡೋಣ. ಯಾಕಂದರೆ ನಮ್ಮ ಕರ್ತನ ದೇವರು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಆತನು ಹೇಳಿದ್ದಾನೆ. ಪ್ರತಿಯೊಂದು ಪ್ರಾರ್ಥನೆ ಜ್ಞಾಪನ ನಂತರ ಸಭೆಯವರು ಪ್ರಭುವೇ ನಮ್ಮ ಭಿನ್ನವನ್ನು ಕೇಳಿ ಎಂಬುದಾಗಿ ಹೇಳುವಂಥದ್ದು. ಸಾರ್ವತ್ರಿಕ ಸಭೆಗಾಗಿ ನಾವು ಪ್ರಾರ್ಥಿಸೋಣ. ಸರ್ವಶಕ್ತನೇ, ಕನಿಕರವುಳ್ಳ ದೇವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯೇ, ನಿನ್ನ ಪ್ರಿಯ ಕುಮಾರ ನಿಮಿತ್ತವಾಗಿ ನಿನ್ನ ಸಭೆಯನ್ನು ದಹಿಯಿಂದ ನೋಡಬೇಕೆಂದು ನಿನ್ನಲ್ಲಿ ಬೇಡುತ್ತೇವೆ. ನಿನ್ನ ವಾಕ್ಯದ ಬಲವು ಅದು ಅಳಿದ ರೀತಿಯಲ್ಲಿ ಬೆಳೆದಕ್ಕೆ ಸಭೆಗೆ ಸಹಾಯವನ್ನು ದಯಪಾಲಿಸು. ಕ್ರೈಸ್ತೇತರಲ್ಲಿ ವಿಶ್ವಾಸವನ್ನು, ಪಶ್ಚಾತ್ತಾಪವನ್ನು ಹುಟ್ಟಿಸು. ಮುಖ್ಯವಾಗಿ ಕಷ್ಟವನ್ನು, ಹಿಂಸೆ ಅನುಭವಿಸುವಂಥ ಸಭೆಗಳನ್ನು ನಾವು ನೆನಪು ಮಾಡಿಕೊಳ್ತೇವೆ. ಅಂಥವ್ರನ್ನ ಆಶೀರ್ವಾದ ಮಾಡಿ ಬೇಕಾದಂಥ ನಿನ್ನ ಜ್ಞಾನ, ನಂಬಿಕೆ, ತ್ರಾಣವನ್ನು ಕೊಡಬೇಕಾಗಿ ನಿನ್ನಲ್ಲಿ ಬೇಡುತ್ತೇವೆ. ಸಭೆಯವರು ಪ್ರಭುವೇ ನಮ್ಮ ಬಿನ್ನಹವನ್ನು ಕೇಳು. ನಮ್ಮ ಸ್ವಂತ ಸಭೆಗಾಗಿ ಪ್ರಾರ್ಥಿಸೋಣ. ಪ್ರಭುವೇ, ನಮ್ಮ ಭಾಷೆಲ್ ಮಿಷನನ್ನು, ಸಭೆಗಳನ್ನು ಆಶೀರ್ವಾದ ಮಾಡು. ನಮ್ಮ ಇಡೀ ಸಂಯುಕ್ತ ಸಭೆಯನ್ನು, ಅದರ ಅಂಗಗಳಾದ ಎಲ್ಲ ಸಭೆಗಳನ್ನು ಆಶೀರ್ವಾದ ಮಾಡು. ಹಿರೇ ಕೂಟಗಳನ್ನು, ಚರ್ಚ್ ಕೌನ್ಸಿಲ್ಗಳನ್ನು ಮತ್ತು ಎಲ್ಲ ಸೇವಕರನ್ನು, ಎಲ್ಲ ಬೋಧಕರನ್ನು ಆಶೀರ್ವಾದ ಮಾಡಬೇಕಾಗಿ ನಿನ್ನಲ್ಲಿ ಬೇಡಿಕೊಳ್ಳುತ್ತೇವೆ. ಸಭೆಯವರು ಪ್ರಭುವೇ ನಮ್ಮ ಬಿನ್ನಹವನ್ನು ಕೇಳು. ಹೊರ ದೇಶಗಳಲ್ಲಿ ಕೆಲಸ ಮಾಡುತ್ತಿರುವಂಥ ನಮ್ಮ ಸಭೆಗಳ ಜನರಿಗಾಗಿ ನಾವು ಪ್ರಾರ್ಥಿಸೋಣ. ಎಲ್ಲ ದಿವಸ ಎಲ್ಲ ಜಾಗದಲ್ಲಿ ಜೀವಿಸುವಂಥ ನಮ್ಮ ಪರಲೋಕದ ತಂದೆಯಾದಂಥ ದೇವರೇ, ಹೊರ ದೇಶದಲ್ಲಿ ಕೆಲಸವನ್ನು ಮಾಡುತ್ತಿರುವಂಥ ನಮ್ಮ ಎಲ್ಲ ಸಭೆಯ ಜನರಿಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ತಂದೆಯೇ, ನಿನ್ನ ರಕ್ಷಣೆ, ನಿನ್ನ ಕೃಪೆ, ನಿನ್ನ ಆಶೀರ್ವಾದ ನಿನ್ನ ಮಕ್ಕಳ ಮೇಲೆ ಇರಲಿ ಎಂಬುದಾಗಿ ಬೇಡುತ್ತೇವೆ. ನಿನ್ನ ಮಕ್ಕಳು ಎಲ್ಲೇ ಇದ್ದರೂ ಕ್ಷೇಮವಾಗಿ, ಸಂತೋಷವಾಗಿ, ಆರೋಗ್ಯವಂತರಾಗಿ ಇರುವಂತೆ ಕೃಪೆಯನ್ನು ದಯಪಾಲಿಸು. ಅವರಿಗೆ ಬಂದಂಥ ಕಷ್ಟಗಳನ್ನು, ಸಮಸ್ಯೆ ಎದುರಿಸುವಂಥ ಸಾಮರ್ಥ್ಯ, ನಿನ್ನ ಜ್ಞಾನ, ಕೃಪೆಯನ್ನು ಅವರಿಗೆ ದಯಪಾಲಿಸಬೇಕಾಗಿ ತಂದೆ ನಿನ್ನಲ್ಲಿ ಬೇಡುತ್ತೇವೆ. ಸಭೆಯವರು ಪ್ರಭುವೇ ನಮ್ಮ ಬಿನ್ನಹವನ್ನು ಕೇಳು. ನಮ್ಮ ಸಭೆಯ ಎಲ್ಲ ಮಿನಿಸ್ಟ್ರಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾದಂಥ ದೇವರೇ, ನೀನು
ಸೇವೆಗೆ ಮೂಲ ಕಾರ್ಯಕರ್ತನು, ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಮ್ಮ ಸಭೆಗಳ ಎಲ್ಲ ಸೇವೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ನೀನು ಕೊಟ್ಟಿರುವಂಥ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ದೇವ, ಅದರ ಮುಖಾಂತರ ನಿನ್ನ ವಾಕ್ಯವು ಸ್ವಾಮಿ ಮೂಲ ಮೂಲೆಗೂ ಕಟ್ಟ ಕಡೆಗೂ ಸಾರಲ್ಪಡುವಂತೆ ನಿನ್ನಾತ್ಮನ ಕೃಪೆಯನ್ನು ದಯಪಾಲಿಸಿ ಎಂದು ಬೇಡುತ್ತೇವೆ. ಬೇಕಾದಂಥ ನಿನ್ನ ಜ್ಞಾನ, ಬೇಕಾದಂಥ ನಿನ್ನ ಕೃಪೆಯನ್ನು ದಯಪಾಲಿಸು ತಂದೆಯೇ. ದೇವ, ಒಮ್ಮನಸ್ಸಿನಿಂದ ಒಗ್ಗಟ್ಟಾಗಿ ದೇವ ನಿನಗಾಗಿ, ನಿನ್ನ ರಾಜ್ಯಕ್ಕಾಗಿ ಸ್ವಾಮಿ ನಾವೆಲ್ಲರೂ ಸೇವೆಯಲ್ಲಿ ತೊಡಗುವಂತೆ ನಿನ್ನ ಆತ್ಮನ ಕೃಪೆಯನ್ನು ದಯಪಾಲಿಸಬೇಕಾಗಿ ನಿನ್ನಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಸಭೆಯವರು, ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ಕೆಲಸವನ್ನು ಕಳೆದುಕೊಂಡಂಥ ಜನರಿಗಾಗಿ ನಾವು ಪ್ರಾರ್ಥಿಸೋಣ. ಸರ್ವಶಕ್ತನಾದಂಥ ದೇವರೇ, ದೇವ, ನೀನು ಸ್ವಾಮಿ ನಿದ್ರೆಯಲ್ಲೂ ಎಲ್ಲವನ್ನು ಕೊಡುವಂಥ ಕರ್ತನು, ಅದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ಎಲ್ಲವನ್ನು ಅಂಗಿಸದೆ ಕೊಡುವಂಥ ದೇವರು ನೀನು, ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ವಿಶೇಷವಾಗಿ ಕೆಲಸವನ್ನು ಕಳೆದುಕೊಂಡಂಥ ಜನರಿಗಾಗಿ ನಾವು ಬೇಡಿಕೊಳ್ಳುತ್ತೇವೆ. ಅಂಥವ್ರು ನೀನು ಆಶೀರ್ವಾದ ಮಾಡು ಸ್ವಾಮಿ. ದೇವ, ಅವರು ಧೈರ್ಯಗೆಡದಾಗಿ ಸ್ವಾಮಿ ಮುಂದೆ ಕೆಲಸವನ್ನು ಪಡೆದುಕೊಂಡು ನಿನಗೆ ಘನಮಾನ ಮಹಿಮೆಯನ್ನು ಸಲ್ಲಿಸುವಾಗಿ ನಿನ್ನಾತ್ಮನ ಕೃಪೆಯನ್ನು ದಯಪಾಲಿಸಬೇಕಾಗಿ ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ. ದೇವ, ಅವರ ಕಷ್ಟ, ನಷ್ಟ, ಸಮಸ್ಯೆ ಎಲ್ಲವೂ ಲಯವಾಗಿ ಮುಂದೆ ಕೂಡ ಸ್ವಾಮಿ ಅವರು ನಿನಗಾಗಿ ಜೀವಿಸುವಂತೆ, ನಿನ್ನನ್ನು ಕೊಂಡಾಡುವಂತೆ ಸ್ವಾಮಿ ನಡೆ ನುಡಿಯಲ್ಲಿ ನೀನು ತೋರ್ಪಡಿಸುವ ಹಾಗೆ ನಿನ್ನ ಕೃಪೆಯನ್ನು ದಯಪಾಲಿಸಬೇಕಾಗಿ ನಿನ್ನಲ್ಲಿ ನಾವು ಬೇಡಿಕೊಳ್ಳುತ್ತೇವೆ. ಸಭೆಯವರು, ಪ್ರಭುವೇ, ನಮ್ಮ ಬಿನ್ನವನ್ನು ಕೇಳು. ಆಮೇನ್. ನಾವೆಲ್ಲ ಒಟ್ಟಾಗಿ ಕರ್ತನು ಕಲಿಸಿಕೊಟ್ಟಂಥ ಪರಲೋಕದ ಪ್ರಾರ್ಥನೆಯನ್ನು ಒಮ್ಮನಸ್ಸಿನಿಂದ ಅರಿಕೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗಳಿಗೆ ಸೇರಿಸದೆ ಕೀಳಿಂದ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆ ಸದಾಕಾಲವು ನಿನ್ನವೇ. ಆಮೇನ್. ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋವನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ತಂದೆ, ಮಗ, ಪವಿತ್ರಾತ್ಮನಾಗಿರುವ ತ್ರೇಕ ದೇವರ ಕೃಪೆ, ಆಶೀರ್ವಾದ, ಸಂತೋಷ, ಸಮಾಧಾನ ನಿಮ್ಮೆಲ್ಲ ಸಂಗಡ ಈಗಲೂ ಯಾವಾಗಲೂ ನಿರಂತರವೂ ನೆಲೆಯಾಗಿರಲಿ. ಆಮೇನ್.